ಸರಿ, ಈಗ ಪುಟಾಣಿ ಮಿತ್ರರಿಗೆಲ್ಲರಿಗೂ ಕೂಡ ಶುಭರಾತ್ರಿ. ಶುಭರಾತ್ರಿಗೆ ಮೊದಲು ಏನು ಮಾಡಬೇಕು? ಗುಡ್ ನೈಟ್ ಮೊದಲು ಒಂದು ಸುಂದರವಾದ ಮಕ್ಕಳಿಗೆಲ್ಲ ಇಷ್ಟ ಆಗುವಂಥ ಏನು ಮಾಡಬೇಕು? ಕತೆ ಹೇಳ್ಬೇಕು ತಾನೆ. ನಿದ್ದೆಗೊಂದು ಏನು ಬೇಕು ನಿದ್ದೆಗೆ? ಹಾಂ, ಕತ್ತೆ ಬೇಕಾ? ಕತ್ತೆ ಬೇಕಾ ಕತೆ ಬೇಕಾ? ಮತ್ತೆ ಕತ್ತೆ ಅಂದರೆ ಏನು? ಕತ್ತೆ ಅಂದರೆ ಏನು? ಏಯ್, ಬಫೆಲೋ ಬೇರೆ, ಕತ್ತೆ ಬೇರೆ. ಕತ್ತೆ ಅಂದರೆ ಡಾಂಕಿ ಅಲ್ವಾ ಇಂಗ್ಲೀಷಲ್ಲಿ? ಹಾಂ. ಸೊ ಇವಾಗ ನಿನಗೆ ಏನು ಬೇಕಾಗಿದ್ರೆ? ಕತ್ತೆ ಬೇಕು ಅಂದರೆ ನನ್ನ ಹತ್ರ ಇಲ್ಲ, ನಾನು ಮಲ್ಕೋತೀನಿ. ಕತೆ ಬೇಕಾ ಕತ್ತೆ ಬೇಕಾ? ಹಾಂ, ಕತೆ ಕೇಳಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡ್ರೆ ನಿನಗೆ ಕತ್ತೆ ಬೇಕಾಗಿರಲ್ಲ. ನೀನು ಚೆನ್ನಾಗಿ ಓದ್ದಿರ ಕತೆ ಕೇಳಿಕೊಂಡು ಬರೀ ಟೈಮ್ ಪಾಸ್ ಮಾಡಿದ್ರೆ, ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಕತ್ತೆ ತಂದು ಕೊಡ್ತೀನಿ, ಮೇಯಿಸ್ಬೇಕಾಗತ್ತೆ. ಮೇಯಿಸ್ತೀಯಾ? ಬೇಡವಾ? ಸೊ ಇವತ್ತು ಪುಟಾಣಿ ಸ್ತೋತ್ರದಲ್ಲಿ ನಾನು ಹೋದ ಹಳೆಯ ಒಂದು ಏನದು ವಿಡಿಯೋ ಮಾಡಿದಾಗ ವಂದನಾ ಸ್ತೋತ್ರದವರೆಗೂ ಹೇಳಿದ್ದೆ ಅಂತ ಹೇಳಿದ್ಲು ನನ್ನ ಮಗಳು. ಹಲವಾರು ವಿಷಯಗಳಲ್ಲಿ ಗಮನ ಇರೋದ್ರಿಂದ ಇನ್ನೂ ಒಂದು ಸಲ ಹೇಳ್ತೇನೆ. ವಂದನಾ ಸ್ತೋತ್ರವನ್ನು ಎಷ್ಟು ಸಲ ಹೇಳಿದ್ರೂ ತಪ್ಪಿಲ್ಲ. ಆ ವಂದನಾ ಸ್ತೋತ್ರದಲ್ಲಿ ಏನು ಬರುತ್ತೆ ಅಂತಂದರೆ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತ. ಇದು ಬಹಳ ಅದ್ಭುತವಾದ ಸ್ತೋತ್ರ. ಇದು ಮಕ್ಕಳು ಇದನ್ನು ನಿತ್ಯ ಪಠಣೆ ಮಾಡೋದಕ್ಕೆ ನಾನು ಭಾಳ ನಾನು ಹೇಳ್ತೀನಿ ಮಕ್ಕಳಿಗೆ ಇದನ್ನು ನಿತ್ಯ ಹೇಳಿಸ್ಕೊಡಿ, ತಪ್ಪಿಲ್ಲ ಇದರಲ್ಲಿ ಅಂತ. ಸೊ ಈ ವಂದನಾ ಸ್ತೋತ್ರದಲ್ಲಿ ಹೇಳೋದೇನು? ಮಾತೃ ದೇವೋಭವ, ಮೊದಲನೆಯ ದೇವರು ತಾಯಿ ಅಂತ ಹೇಳ್ತಾರೆ. ಯಾಕೆಂದರೆ ತಾಯಿ ದುರ್ಗಾ ಸ್ವರೂಪ, ಸೃಷ್ಟಿಕರ್ತೆ. ನಾವೆಲ್ಲ ಬರೋದಕ್ಕೆ ಕಾರಣ ಮಾತೃ ತಾಯಿಯಿಂದ ನಾವು ನಮ್ಮ ಜನನ ಆಗ್ತಕ್ಕಂಥದ್ದು. ಬಹಳ ಚಿಕ್ಕ ಸೂಕ್ಷ್ಮ ಸಮಯದಲ್ಲಿ ನಮ್ಮನ್ನು ಜಾಗರೂಕತೆಯಿಂದ ತನ್ನ ಗರ್ಭದಲ್ಲಿಟ್ಕೊಂಡು ಎಷ್ಟೋ ಕಷ್ಟ 9 ತಿಂಗಳು ನಮ್ಮನ್ನು ಜೋಪಾನವಾಗಿ ಕಾಪಾಡಿ ನಮ್ಮನ್ನು ಈ ಅದ್ಭುತವಾದ ಇದನ್ನೆಲ್ಲ ನೋಡೋದಕ್ಕೆ ಅಂತ ಹೇಳಿ ನಮ್ಮನ್ನು ಈ ಪ್ರಪಂಚಕ್ಕೆ ಕಳಿಸ್ತಾಳೆ. ಅದಕ್ಕೆ ಮೊದಲನೇದು ಬಂದು ಮಾತೃದೇವೋಭವ ಅಂತ ಹೇಳ್ತೀವಿ. ಸೊ ಆ ನಂತರದಲ್ಲಿ ಆ ಒಂದು 9 ತಿಂಗಳ ಗರ್ಭದಿಂದ ಹೊರಗಡೆ ಬಂದ ಮೇಲೆ ತಂದೆ ನಮ್ಮನ್ನು ಕಷ್ಟಪಟ್ಟು ಕೆಲಸ ಮಾಡಿ, ಸೊ ಇದನ್ನು ಹೇಳುವಾಗ ಸೂಕ್ಷ್ಮವಾಗಿ ಎಲ್ಲರೂ ಕೂಡ ಮಕ್ಕಳು ಗಮನಿಸಬೇಕು. ನಮಗೋಸ್ಕರ ತನ್ನ ಎಲ್ಲ ಏನದು ಸಮಯವನ್ನೆಲ್ಲ ಕೂಡ ಕೆಲಸದ ಮೇಲೆ ಇಟ್ಟು ಬೆಳಗ್ಗೆ ಹೋದರೆ ಪಾಪ ಎಲ್ಲ ಒತ್ತಡವನ್ನು ಸಹಿಸಿಕೊಂಡು ಆಯಿತಾ, ಏನೇ ಬಂದರೂ ಕೂಡ ಸುಲಭವಾಗಿ ಆ ಒತ್ತಡಗಳನ್ನೆಲ್ಲ ಕೂಡ ಪಕ್ಕಕ್ಕಿಟ್ಟು ಮನೆಗೆ ಬಂದು ಆ ಮಕ್ಕಳ ಜೊತೆ ಒಂದು ಸ್ವಲ್ಪ ಸಮಯ, ತಂದೆ ಅಂದರೆ ಹೇಳಬೇಕು ಅಂದರೆ ತಾಯಿ ಸೂಕ್ಷ್ಮವಾಗಿ ಮಗುವನ್ನು ಬಹಳ ಜೋಪಾನವಾಗಿ ಕಾಪಾಡ್ಕೊತಾ ಇರ್ತಾಳೆ. ತಂದೆ ಸ್ವಲ್ಪ ಕೋಪವಾಗಿ ಮಕ್ಕಳಿಗೆ ಕಾಣಿಸ್ತಾರೆ. ಯಾಕೆ ಅಂತಂದರೆ ಭವಿಷ್ಯವನ್ನು ರೂಪಿಸೋದಕ್ಕೋಸ್ಕರ ಹೊರಗಡೆ ಪ್ರಪಂಚದಲ್ಲಿ ಮಕ್ಕಳಿಗೆ ಜವಾಬ್ದಾರಿಯನ್ನು ಹೇಳ್ಕೊಡೋದಕ್ಕೋಸ್ಕರ ಸ್ವಲ್ಪ ಭಯದ ರೀತಿಯಲ್ಲಿ ಕಾಣಿಸ್ಕೊಳ್ಳೋದು ಸಹಜವಾಗಿರ್ತಕ್ಕಂಥದ್ದು. ಮಕ್ಕಳು ಒಳ್ಳೆಯ ಹಾದಿನಲ್ಲಿ ನಡಿಬೇಕು ಅಂತ ಆಗಿರ್ತಾರೆ. ಅಂತಹ ತಂದೆ ಒಂದು ಹೆಂಡತಿಯನ್ನು ಮಗುವನ್ನು ಕಾಪಾಡೋದಕ್ಕೋಸ್ಕರ ದುಡಿಮೆ ಮಾಡಿ ನಮ್ಮನ್ನೆಲ್ಲ ಜೋಪಾನವಾಗಿ ಓದಿಸಿ ಹೊರಗಡೆ ಆಟಕ್ಕೆ ಕರ್ಕೊಂಡು ಹೋಗಿ ಸುತ್ತಿಸಿ ಎಲ್ಲ ಮಾಡೋದ್ರಿಂದ ಪಿತೃದೇವೋಭವ ಅಂಥೇಳಿ ಪಿತೃವನ್ನು, ತಂದೆಯನ್ನು ದೇವರಿಗೆ ಹೋಲಿಸ್ತೇವೆ. ಆ ನಂತರದಲ್ಲಿ ಆಚಾರ್ಯ ದೇವೋಭವ ಅಂತ ಹೇಳ್ತೇವೆ. ಏನು ಆಚಾರ್ಯ ದೇವೋಭವ ಅಂತಂದರೆ, ಗುರುಗಳು ಯಾರು? ಆಚಾರ್ಯ ಅಂದರೆ ನಮಗೆ ಪಾಠವನ್ನು ಹೇಳಿಕೊಡ್ತಕ್ಕಂತಹ ಗುರುಗಳನ್ನು ನಾವು ಆಚಾರ್ಯ ಅಂತ ಕರಿತೇವೆ. ಏನು ಹಾಗಾದರೆ ಇವ್ರ ಕೆಲಸ ಏನು ಆಚಾರ್ಯರದು ಅಂತ ಹೇಳಿದ್ರೆ, ಚಿಕ್ಕ ವಯಸ್ಸಿನಲ್ಲಿ ಮನೆಯಲ್ಲಿ ನಮಗೆ ಮೊದಲ ಮಾತುಗಳನ್ನೆಲ್ಲ ಹೇಳ್ಕೊಡ್ತಕ್ಕಂಥದ್ದು ತಂದೆ ತಾಯಿ ಆದರೆ, ಆ ನಂತರದಲ್ಲಿ ಶಾಲೆಗೆ ಹೋದಾಗ ಈ ಆಚಾರ್ಯರು ಅಂದರೆ ಗುರುಗಳು ನಮಗೆ ಅದ್ಭುತವಾದ ಪಾಠಗಳನ್ನು ಹೇಳ್ಕೊಡ್ತಾರೆ. ಏನದು? ವ್ಯಾಕರಣ ಹೇಳ್ಕೊಡ್ತಾರೆ. ವ್ಯಾಕರಣದಲ್ಲಿ ಬರ್ತಕ್ಕಂಥ ಹಲವಾರು ವಿಷಯಗಳನ್ನು ಹೇಳ್ಕೊಡ್ತಾರೆ. ಆಮೇಲೆ ಸಮಾಜ ವಿಜ್ಞಾನ ಅಂತ ಇಂಗ್ಲೀಷ್ ಅಂತೀವಿ,
ಆ ನಂತರದಲ್ಲಿ ಆಟಗಳನ್ನು ಹೇಳಿಸ್ಕೊಡ್ತಾರೆ, ಓಡೋದು ಹೇಳಿಸ್ಕೊಡ್ತಾರೆ. ಪಿ ಇ ಟಿ ಮಾಸ್ಟ್ರು ಓಡೋದನ್ನು, ಸ್ಪೋರ್ಟ್ಸನ್ನು ಹೇಳಿಸ್ಕೊಡ್ತಾರೆ, ಆಟಗಳಾಡೋದನ್ನು ಹೇಳ್ಕೊಡ್ತಾರೆ, ಯೋಗಾಭ್ಯಾಸ ಹೇಳ್ಕೊಡ್ತಾರೆ, ಸಂಗೀತವನ್ನು ಹೇಳ್ಕೊಡ್ತಾರೆ. ಹೀಗೆ ಯಾವ ಯಾವ ವಿದ್ಯೆಗಳನ್ನು ಹುಡುಗ ಆಸಕ್ತಿಯಿಂದ ಕಲ್ತ್ಕೋಬೇಕು ಅಂತ ಇರ್ತಕ್ಕಂಥ ಹುಡುಗ ಅಲ್ಲ, ಕಲ್ತ್ಕೋಬೇಕು ಅಂತಿರ್ತಕ್ಕಂತಹ ವಿದ್ಯಾರ್ಥಿನಿ, ಈ ಎರಡೂ ವಿಷಯ ಏನಿದೆ, ಈ ವಿದ್ಯಾರ್ಥಿನಿ ಅಂತಕ್ಕಂಥವ್ರು ಆಚಾರ್ಯರ ಮಾತನ್ನು ಕೇಳಿಕೊಂಡು ಬೆಳೆದು ಒಳ್ಳೆಯ ಅನುಭವವನ್ನು ಪಡ್ಕೋಬೇಕು ಅಂತ. ಆ ನಂತರದಲ್ಲಿ ಏನಪ್ಪ ಅಂತಂದರೆ ಅತಿಥಿ ದೇವೋಭವ. ಲಾಸ್ಟಲ್ಲಿ ಏನು ಬರ್ತದೆ? ಅತಿಥಿ ದೇವೋಭವ. ನೆಕ್ಸ್ಟ್ ಬರೋದೇನು? 4ನೇದು ಅತಿಥಿ ದೇವೋಭವ. ಏನು ಈ ಅತಿಥಿ ಅಂದರೆ, ನಮಗೆ ಶಾಲೆಗಳಲ್ಲಿ ಪಾಠ ಓದ್ತಕ್ಕಂಥದ್ದು ಒಂದಷ್ಟು ವಿಷಯಗಳು ಹಿಂದೆ ನಡೆದಿರ್ತಕ್ಕಂಥದ್ದನ್ನೆಲ್ಲ ಹೇಳಿಕೊಟ್ರೆ, ಈ ಬಂದಿರತಕ್ಕಂತಹ ಬಂಧು ವರ್ಗ ಏನಿರ್ತದೆ, ಅತಿಥಿಗಳು ಅಂದರೆ ಗೆಸ್ಟ್ಗಳು, ಅವರು ನಮಗೆ ಹಲವಾರು ನಮಗೆ ಪಾಠದಲ್ಲಿ ಹೇಳಿಕೊಟ್ಟಿರ್ತಕ್ಕಂತಹ ವಿದ್ಯೆಗಿಂತ ಇನ್ನಷ್ಟು ವಿಶೇಷವಾದಂತಹ ನಮಗೆ ಗೊತ್ತಿರದೇ ಇರತಕ್ಕಂಥ ವಿದ್ಯೆಗಳನ್ನು ಅವರು ಹೇಳಿಸ್ಕೊಡ್ತಾರೆ. ಏನಂದರೆ ನಡವಳಿಕೆಯನ್ನು ಹೇಳಿಸ್ಕೊಡ್ತಾರೆ, ಬಿಹೇವಿಯರ್ ಅಂತ. ಒಬ್ಬ ಒಳ್ಳೆಯ ಅತಿಥಿ, ಗೆಸ್ಟ್ ಮನೆಗೆ ಬಂದಂಥವ್ರು ಅಥವಾ ಯಾವುದೋ ಮೀಟಿಂಗಿಗೋ ಇನ್ನೊಂದಕ್ಕೋ ಹೋದಾಗ ವ್ಯಕ್ತಿಗಳನ್ನು ನೋಡಿ ನಾವೇನೆಲ್ಲ ಕಲಿಬೋದು ಅಂದರೆ, ಅವರಲ್ಲಿರ್ತಕ್ಕಂಥ ಒಳ್ಳೆಯ ನಡವಳಿಕೆಗಳನ್ನು ಕಲ್ತ್ಕೋಬೋದು, ಶುದ್ಧತೆಯನ್ನು ಕಲ್ತ್ಕೋಬೋದು, ಮಾತು ಯಾವ ರೀತಿ ಆಡ್ತಾರೆ ಅಂತಕ್ಕಂಥದ್ದು. ಒಬ್ಬೊಬ್ಬರಲ್ಲಿ ಭಗವಂತ ಒಂದೊಂದು ವಿಧವಾದ ಶಕ್ತಿಯನ್ನು ಕೊಟ್ಟು ಕಳಿಸಿರ್ತಾನೆ. ಒಬ್ಬರು ಅವರ ವಸ್ತ್ರಧಾರಣೆಯನ್ನು ಬಹಳ ವಿಶೇಷವಾಗಿ ಧಾರಣೆ ಮಾಡ್ತಾ ಇರ್ತಾರೆ. ಕೆಲವರು ಅವರ ಮುಖ ಸೌಂದರ್ಯವನ್ನು, ಮುಖಕ್ಕೆ ಅಲಂಕಾರವನ್ನು ಮಾಡ್ಕೊಳ್ಳೋದು, ಕೆಲವರು ಕೇಶ ಸೌಂದರ್ಯವನ್ನು ಅಂದರೆ ಕೂದಲನ್ನು ಅಲಂಕಾರವನ್ನು ಮಾಡ್ಕೊಳ್ತಕ್ಕಂಥದ್ದು. ನಾ ಹೇಳ್ದಂಗೆ ಬಟ್ಟೆಗಳಲ್ಲಿ ಅವರದೇ ಆದಂತಹ ಒಂದು ಪ್ಯಾಷನ್ ಇರ್ತಕ್ಕಂಥವ್ರು. ಇನ್ನು ಕೆಲವರು ಒಳ್ಳೆಯ ರೀತಿಯಲ್ಲಿ ಕಾರ್ ಡ್ರೈವ್ ಮಾಡ್ತಕ್ಕಂಥದ್ದು, ಬೈಕ್ ಡ್ರೈವ್ ಮಾಡ್ತಕ್ಕಂಥದ್ದು. ಹೀಗೆ ಇನ್ನಷ್ಟು ಮಂದಿ ಒಳ್ಳೆಯ ಆಫೀಸರ್ ಇರ್ತಾರೆ, ಅವರು ಒಂದು ಪೆನ್ನಿನಲ್ಲಿ ಆಸಕ್ತಿ ಇರ್ತದೆ, ಅವರು ಆ ರೀತಿಯಾಗಿ ಒಬ್ಬೊಬ್ಬರಲ್ಲಿ ಒಂದೊಂದು ವಿಧವಾದಂತಹ ಒಂದೊಂದು ಶಕ್ತಿ ಇರ್ತದೆ. ಅದು ಈ ಬರೀ ನಾನು ಹೇಳಿದ ಇಷ್ಟೇ ಅಂತಲ್ಲ, ಕೆಲವರು ಗಿಡಗಳನ್ನು ನಾಟೋದರಲ್ಲಿ ಅಂದರೆ ಗಿಡಗಳನ್ನು ಬೆಳೆಸ್ತಕ್ಕಂಥದ್ರಲ್ಲಿ ಅವರ ಒಂದು ವಿದ್ಯೆಯನ್ನು ಕಲ್ತಿರ್ತಾರೆ, ರೈತರಿರ್ಬೋದು. ಇನ್ನು ಮಿಲ್ಟ್ರಿ ವಿಷಯಕ್ಕೆ ಬಂದರೆ ಅಲ್ಲಿ ಮಾಡ್ತಕ್ಕಂತಹ ವೃತ್ತಿಯಲ್ಲಿ ನಿಪುಣರಿರ್ತಾರೆ, ಅವರಲ್ಲಿ ಎಷ್ಟೋ ಶಿಸ್ತನ್ನು, ದೈಹಿಕ ಸಾಮರ್ಥ್ಯವನ್ನು, ಪೊಲೀಸರನ್ನು ನೋಡಿದಾಗ ಅವರಲ್ಲಿರ್ತಕ್ಕಂತಹ ದೈಹಿಕ ಸಾಮರ್ಥ್ಯ ಆಮೇಲೆ ಇನ್ನು ನೀನು IAS IPS ಇವರನ್ನೆಲ್ಲ ನೋಡಿದಾಗ ಇವರೆಲ್ಲ ಒಂಥರ ಅತಿಥಿಗಳೇ. ನಾವು ನೋಡ್ತಕ್ಕಂಥ ಮನಸ್ಥಿತಿ ನಮ್ಮಲ್ಲಿರಬೇಕಷ್ಟೆ. ಅವರಲ್ಲಿ ಯಾವ ಯಾವ ವಿಧವಾದಂತಹ ಒಂದು ಎಜುಕೇಷನ್ ಅವ್ರು ಕಲ್ತಿರ್ತಾರೆ, ಅದನ್ನು ಹೇಗೆ ಪಾಲಿಸ್ತಾ ಇರ್ತಾರೆ ಅಂತಕ್ಕಂಥದ್ದು. ನಾವು ಸಣ್ಣದರಿಂದ ಹಿಡಿದು ದೊಡ್ಡದರವರೆಗೂ ಎಲ್ಲವೂ ಕೂಡ ಒಂದು ವಿದ್ಯೆನೇ. ಆ ವಿದ್ಯೆಯನ್ನು ನಮಗೆ ಹೇಳಿಸ್ಕೊಡ್ತಕ್ಕಂಥವ್ರು ಯಾರು ಅಂತ ಈ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಸೊ ಅದರಿಂದ ಈ ವಂದನಾ ಸ್ತೋತ್ರವನ್ನು ಹೀಗೆ ಹೇಳ್ಕೊಂಡು ಹೋಗ್ತಾರೆ. ಆ ನಂತರದಲ್ಲಿ ಬರ್ತಕ್ಕಂಥದ್ದು ಏನು ಅಂದರೆ ರಾಘವೇಂದ್ರ ಸ್ತೋತ್ರ. ನೋಡು, ಈ ಸ್ತೋತ್ರವನ್ನು ಹೇಳ್ತಕ್ಕಂಥ ವಿಚಾರ ಏನಿದೆ ಅಂದರೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಹೇಳ್ತಾರೆ. ಏನು ಈ ಸ್ತೋತ್ರ ಏನು ಹೇಳ್ತಾರೆ? ರಾಯರ ಸ್ತೋತ್ರ ಅಂದರೆ, ರಾಯರನ್ನು ಸ್ತೋತ್ರ ಮಾಡಬೇಕು ಅಂತಂದರೆ ಸತ್ಯಧರ್ಮದಲ್ಲಿ ನಡ್ಕೊಂಡು ಹೋಗ್ತಕ್ಕಂಥವ್ರು ಅಂತ ಹೇಳ್ತಾರೆ. ಇಲ್ಲಿ ಸತ್ಯವನ್ನು ಧರ್ಮದ ಆಚರಣೆಯಲ್ಲಿ ಇಟ್ಕೊಂಡಿರ್ತಕ್ಕಂಥವ್ರನ್ನು ರಾಯರ ರಕ್ಷಣೆ ಇರ್ತದೆ. ಆ ನಂತರದಲ್ಲಿ ಭಜತಾಂ ಕಲ್ಪವೃಕ್ಷಾಯ. ಏನು ಭಜತಾಂ ಅಂದರೆ ಕಲ್ಪವೃಕ್ಷಕ್ಕೆ ನಮಸ್ಕಾರ ಮಾಡ್ತಕ್ಕಂಥದ್ದು ಅಂದರೆ, ಆ ತೆಂಗಿನ ಮರಕ್ಕೆ ನಮಸ್ಕಾರವನ್ನು ಮಾಡೋದರಿಂದ ನಮತಾಂ ಕಾಮಧೇನುವೆ. ಕಾಮಧೇನು ಅಂದರೆ ಹಸುವಿಗೆ ಸೇರಬೇಕಾಗಿರ್ತಕ್ಕಂಥ ಅಷ್ಟು ಫಲ ಒಂದು ತೆಂಗಿನ ಮರಕ್ಕೆ ನಮಸ್ಕಾರವನ್ನು ಮಾಡತಕ್ಕಂಥದ್ದು ಅದರಿಂದ ಸಿಗುತ್ತೆ ಅಂತ ಹೇಳ್ತಾರೆ. ಒಂದು ಹಸುವಿನ ಸಾಕಿದಂತಹ ಫಲ ಕಾಮಧೇನುವೆ ಅಂತ ಹೇಳ್ತಾರೆ. ಅನಂತರದಲ್ಲಿ ನವಗ್ರಹ ಸ್ತೋತ್ರ ಬರ್ತದೆ. ನಮ್ಮೆಲ್ಲರಿಗೂ ಗೊತ್ತು, 9 ಗ್ರಹಗಳು ನಮ್ಮ ಜಾತಕದಲ್ಲಿ ತಿರುಗುತ್ತಾ ಇರುತ್ತೆ. ಅದು ಒಂದು ಕಡೆ ಇರಲ್ಲ, ಒಂದೊಂದು ಗ್ರಹನೂ ಸುತ್ತುತ್ತಾ ಇರುತ್ತೆ ನಮ್ಮ ಜಾತಕದಲ್ಲಿ, ಕುಂಡಲಿ ಅಂತ ಹೇಳ್ತೇವೆ. ಅಂತಹ ನವಗ್ರಹ ದೋಷಗಳೇನಾದರೂ ಇದ್ದರೆ ಬಾಲ್ಯದಲ್ಲಿ ಗೊತ್ತಿಲ್ಲದೆ ಏನೋ ನಮ್ಮ ಬಾಲ್ಯದಲ್ಲಿ ಕೂಡ ಅದು ರೊಟೇಟ್ ಆಗ್ತಾ ಇರುತ್ತೆ, ತಂದೆ ತಾಯಿ ಮಕ್ಕಳಿಗೆಲ್ಲರಿಗೂ ಕೂಡ.
ಅಂತಹ ಸಂದರ್ಭದಲ್ಲಿ ಅಂತಹ ದೋಷಗಳ ಪರಿಹಾರಕ್ಕೆ ಮಕ್ಕಳಿಗಿದು ನಿಧಾನಕ್ಕೆ ಅರ್ಥ ಆಗ್ತಾ ಹೋಗುತ್ತೆ. ಹೇಳ್ತಾ 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 ದೊಡ್ಡವರಾಗ್ತಾ ಇದ್ದರೆ ಮುಂದಿನ ದಿನದಲ್ಲಿ ಇದರ ಫಲಗಳೆಲ್ಲ ಸಿಗ್ತಾ ಹೋಗುತ್ತೆ. ಅವರು ಹೇಳಿರ್ತಕ್ಕಂಥ ಅಷ್ಟೂ ಸ್ತೋತ್ರಗಳು ಕೂಡ ಅವರ ಕಷ್ಟಕಾಲಕ್ಕೆ ಅದನ್ನು ಕಾಪಾಡ್ತಾ ಇರುತ್ತೆ. ನಮಗೆ ಗೊತ್ತಾಗಲ್ಲ ಅಷ್ಟೇ. ನಾವು ಏನೇ ಕಲ್ತಿದ್ರೂ ಅದೆಲ್ಲ ವಿದ್ಯೆನೇ. ಅದು ಬಳಕೆಗೆ ಸರಿಯಾದ ಸಮಯಕ್ಕೆ ಬಂದಾಗ ಮಾತ್ರ ಅದರ ಪ್ರತಿಫಲ ಸಿಗುತ್ತೆ. ಹಾಗಿದ್ದರೆ ಏನು ಈ ಸ್ತೋತ್ರ ಅಂದರೆ ದಿನ ಹೇಳ್ಕೋಬೇಕು. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೆ ನಮಃ. ಏನು ಹಾಗಿದ್ದರೆ 9 ಗ್ರಹಗಳ ಉಲ್ಲೇಖ ಮಾಡ್ತಾರೆ. ನಾವು ನವಗ್ರಹಗಳನ್ನು ಹೀಗೆ ಸ್ತುತಿಸಬೇಕು. ಸೂರ್ಯನನ್ನು ಸ್ತುತಿಸಬೇಕು. ಯಾಕೆಂದರೆ ಬೆಳಗ್ಗೆ ಕಣ್ಣು ಬಿಟ್ಟ ತಕ್ಷಣ ನಮಗೆ ಕಾಣೋದು ಸೂರ್ಯನ ಬೆಳಕು. ಅವನಿಲ್ಲ ಅಂದರೆ ಏನೂ ಇಲ್ಲ. ಅದರಿಂದ ಸೂರ್ಯನಿಗೆ ನಮಸ್ಕಾರ. ರಾತ್ರಿ ಮಲಗಬೇಕಾದ್ರೆ ಚಂದ್ರ ಏನಂದರೆ ಮನೋಚಂಚಲ. ಆ ಚಂಚಲತೆ ದೂರ ಆಗಿಬಿಟ್ಟು ಸ್ಥಿರವಾದ ಮನಸ್ಸಿರಬೇಕು. ಅಂತಹ ಸ್ಥಿರತೆಯನ್ನು ಕೊಡ್ತಕ್ಕಂಥ ಚಂದ್ರನಿಗೆ ನಮಸ್ಕಾರ. ಮಂಗಳ ಅಂತ ಹೇಳ್ತೇವೆ, ಕುಜದೋಷ ಅಂತ ಹೇಳ್ತೇವೆ. ಯಾವ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಯಾರಿಗಾದರೂ ಆಗಲಿ ಕೋಪ ಅಂತಕ್ಕಂಥದ್ದು ಬರಬಾರದು. ಅಂತಹ ಕುಜ ಅಥವಾ ಮಂಗಳ ದೋಷ ನಿವಾರಣೆಗೆ ಮಂಗಳಾಯ ನಮಃ ಅಂತ ಹೇಳೋದು. ಬುದ್ಧಿ ಬರೋದಕ್ಕೋಸ್ಕರ ಬುದ್ಧಿವಂತಿಕೆ. ಇಲ್ಲಿ ಬುದ್ಧಿವಂತಿಕೆಯನ್ನು ಎಲ್ಲಿ ಬಳಸಬೇಕು, ಅತಿ ಬುದ್ಧಿವಂತಿಕೆಯನ್ನು ಎಲ್ಲಿ ಬಳಸಬೇಕು, ಎಲ್ಲಿ ಬುದ್ಧಿಯನ್ನೇ ತೋರಿಸಬಾರದು ಅಂತ ಹೇಳಿಕೊಡ್ತಕ್ಕಂಥದ್ದು ಯಾರು ಅಂದರೆ ಬುಧ. ಅವನು ಬುದ್ಧಿಗೆ ಅಧಿಪತಿ. ಅಂದರೆ ನೋಡಿ, ಅರ್ಥ ಮಾಡ್ಕೊಳ್ಳಿ. ಅತಿ ಬುದ್ಧಿವಂತಿಕೆಯನ್ನು ಎಲ್ಲೋ ತೋರಿಸೋದಕ್ಕೆ ಇನ್ನೆಲ್ಲೋ ತೋರಿಸಿದ್ರೆ ಬುಧ ಒಪ್ಪೋದಿಲ್ಲ. ಅದರಿಂದ ಭಾಳಷ್ಟು ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಅದರಿಂದ ಬುಧನನ್ನು ಆರಾಧನೆ ಮಾಡೋದರಿಂದ ಒಳ್ಳೆಯ ಬುದ್ಧಿಯನ್ನು ಕೊಡ್ತಾನೆ ಮಕ್ಕಳಿಗೆ ಅಂತ ಹೇಳಿ. ಅನಂತರದಲ್ಲಿ ಒಬ್ಬ ಗುರು ಅಂದರೆ ಯಾರು? ಗುರುದೋಷ ಅಂದರೆ ಏನು? ನಾನು ಮೊನ್ನೆ ದಿನ ಅದೇ ಹೇಳ್ತಿದ್ದೆ. ಮಕ್ಕಳೇ ದಯವಿಟ್ಟು ಕೇಳಿ, ಯಾರನ್ನೂ ಕೂಡ ನಾವು ನಿಂದನೆ ಮಾಡಬಾರ್ದು. ತಂದೆ ತಾಯಿ ಹಿರಿಯರು, ಮಕ್ಕಳು, ಪ್ರಾಣಿಗಳು, ಗಿಡಗಳು, ವೃಕ್ಷ, ಆಕಾಶ, ಭೂಮಿ, ನೀರು, ಜಲ ಏನೆಲ್ಲ ಇದೆ, ಅಗ್ನಿ, ಯಾವುದನ್ನು ಕೂಡ ನಾವು ನಿಂದನೆಯನ್ನು ಮಾಡಬಾರದು. ನಮಗೆ ಅಧಿಕಾರ ಇಲ್ಲ. ಯಾಕೆ ಅಂತಂದರೆ ಇದೆಲ್ಲ ದೋಷ ಆಗುತ್ತೆ. ಗುರುದೋಷ. ಪಾಠ ಹೇಳ್ಕೊಡೋ ಮಾಸ್ಟರ್ನ ಬೈದರೆ ವಿದ್ಯೆ ಎಲ್ಲಪ್ಪ ಬರುತ್ತೆ. ತಂದೆ ತಾಯಿ ಊಟ ಹಾಕೋ ತಂದೆ ತಾಯಿಯನ್ನು ಬೈದರೆ, ತಂದೆ ತಾಯಿಯನ್ನು ನಿಂದನೆ ಮಾಡಿದ್ರೆ, ಅವರ ತಪ್ಪನ್ನು ತಿಳಿ ಹೇಳೋದು ಬೇರೆ, ತಪ್ಪು ಮಾಡಿರುವುದನ್ನು ತಿಳಿ ಹೇಳುವುದು ಬೇರೆ, ಅವರನ್ನು ನಿಂದನೆ ಮಾಡುವುದು ಬೇರೆ. ಅನವಶ್ಯಕವಾದ ನಿಂದನೆಗಳನ್ನು ಮಾಡ್ತಕ್ಕಂಥದ್ದು. ಸೊ ಅಂತಹದ್ದನ್ನೆಲ್ಲ ಕೂಡ ದೋಷ ಅಂತ ಕರಿತೇವೆ. ಗುರು ಅಂದಮೇಲೆ ಇವರೆಲ್ಲ ಬಂದ್ಬಿಡ್ತಾರೆ, ಆಗಲೇ ಹೇಳ್ದಂಗೆ. ಸೊ ಅಂತಹ ಪ್ರಕೃತಿಯನ್ನು ನಿಂದನೆ ಮಾಡ್ತಕ್ಕಂಥದ್ದು ಅದು ಕೂಡ ಗುರುನೇ. ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಮಾಡ್ತಕ್ಕಂಥದ್ದು ಅದು ಗುರುನೇ. ನಮಗೆಷ್ಟೋ ಹೇಳ್ಕೊಡುತ್ತೆ. ಒಂದು ಹಕ್ಕಿ ಗೂಡು ಕಟ್ಟೋದನ್ನು ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ಅದು ಎಷ್ಟು ಜಾಗೃತವಾಗಿ ಆ ಒಂದು ಒಳ್ಳೆಯ ಸುಂದರದ ಪ್ರದೇಶದಲ್ಲಿ ಅದಕ್ಕೆ ಸೇಫ್ಟಿ ಬಂದ್ರೇ ಅದು ಗೂಡು ಕಟ್ಟೋದು. ಅಂಥದ್ದು ನಾವು ಮನುಷ್ಯರು ನಾವಿನ್ನೆಷ್ಟು ಸೇಫಾಗಿರೋದಕ್ಕೆ ನೋಡ್ಕೋಬೇಕು ಮನೆಗಳನ್ನು. ಅಂಥ ಅದ್ಭುತವಾದದ್ದು ಗುರು ನಮಗೇನು ಮಾಡ್ತಾನೆ? ದಾರಿದೀಪವಾಗಿರ್ತಾನೆ. ಅಂಥ ಗುರುದೋಷಗಳೆಲ್ಲ ನಿವಾರಣೆ ಆಗ್ತಕ್ಕಂಥದ್ದು. ಶುಕ್ರ ಏನು? ಈ ಶುಕ್ರ ಅಂದರೆ ಹಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ದುಡ್ಡು, ಓದೋದಕ್ಕೆ ದುಡ್ಡು ಬೇಕು, ನಿದ್ದೆ ಮಾಡೋದಕ್ಕೆ ಓದೋದಕ್ಕೆ ದುಡ್ಡು ಬೇಕು, ಆಮೇಲೆ ಹೊರಗಡೆ ಸುತ್ತಾಡಬೇಕು ಅಂದರೆ ದುಡ್ಡು ಬೇಕು, ವಾರ ಬಂತು ಹೋಟ್ಲಿಗೆ ಹೋಗಿ ತಿನ್ನಬೇಕು ಅಂದರೆ ದುಡ್ಡು ಬೇಕು, ಸಿನಿಮಾ ನೋಡೋಕೆ ದುಡ್ಡು ಬೇಕು. ಇದೆಲ್ಲ ಕೊಡ್ತಕ್ಕಂಥದ್ದು ಯಾರು ಅಂದರೆ ಒಳ್ಳೆಯ ಉದ್ಯೋಗದಲ್ಲಿದ್ದರೆ ಶುಕ್ರ ಅನುಗ್ರಹ ಮಾಡ್ತಾನೆ ಶುಕ್ರ ದಶೆಯಲ್ಲಿದ್ದಾಗ. ಸೊ ಮಕ್ಕಳಿಗೆಲ್ಲ ಏನಪ್ಪ ಅಂತಂದರೆ ಮಕ್ಕಳಿಗೆ ದುಡ್ಡಿನ ಅವಶ್ಯಕತೆ ಇಲ್ಲ, ಆದರೆ ಅಸುರ ಪ್ರವೃತ್ತಿ ಬೆಳಿಬಾರ್ದು. ರಾಕ್ಷಸ ಪ್ರವೃತ್ತಿ, ಹುಡುಗರು ಕಿತ್ತಾಡ್ಕೊಳ್ಳೋದು ಶಾಲೆಗಳಲ್ಲಿ, ಮತ್ತು ಏನದು ಬೈಕೊಳ್ತಕ್ಕಂಥದ್ದು ಶಾಲೆಗಳಲ್ಲಿ, ಇದೆಲ್ಲ ಕೂಡ ಆಗಬಾರ್ದು ಅಂತ ಹೇಳಿ ಆ ಶುಕ್ರನನ್ನು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು. ಆಮೇಲೆ ಶನಿ ಅಂತ ಹೇಳ್ತೇವೆ. ಶನಿ ಅಂದರೆ 7 ವರ್ಷ ಇರ್ತಾನೆ. ಅಂತಹ ಶನೇಶ್ವರ ಜಾತಕದಲ್ಲಿ ಯಾವುದೇ ರೀತಿ ಕೂಡ ಆ ಮಕ್ಕಳಿಗೆ ಆರೋಗ್ಯಕರವಾದಂಥ ಸಮಸ್ಯೆಗಳು ಬರ್ದಿರ, ದೀರ್ಘಾವಧಿ ರೋಗಗಳು ಬರ್ದಿರ ಇರತಕ್ಕಂಥ ಸಮಸ್ಯೆಗಳನ್ನು ಎಲ್ಲ ತಡೆಯೋದಕ್ಕೆ ನಾವು ಶನಿಯನ್ನು ಪೂಜೆ ಮಾಡ್ತೇವೆ. ಆ ಶನಿಯನ್ನು ನಮಸ್ಕಾರ ಮಾಡ್ಕೊಳ್ತೇವೆ. ಈ ಶ್ಲೋಕ ಹೇಳಿದ್ರೆ ಸಾಕು, ನಮಸ್ಕಾರ ಮಾಡ್ದಂಗೆ, ಅಲ್ಲೇ ಹೋಗಬೇಕು ಅಂತಿಲ್ಲ. ಮಕ್ಕಳುಗಳಿಗೆಲ್ಲ ಮನೆಯಲ್ಲೇ ಇದನ್ನು ಹೇಳ್ಕೊಂಡ್ರೂ ಸಾಕು. ರಾಹು ಅಂದರೆ ಸರ್ಪಕ್ಕೆ ಸಂಬಂಧಪಟ್ಟಿದ್ದು. ಕೆಲವರಿಗೆ ಕನಸುಗಳಲ್ಲಿ ಹಾವು ಬರ್ತಕ್ಕಂಥದ್ದು, ಮತ್ತು ಏನೋ ಭಯಪಡಿಸ್ತಕ್ಕಂಥ ಕೆಲವು ಆಕೃತಿಗಳು ಬರ್ತಕ್ಕಂಥದ್ದು, ಇದೆಲ್ಲ ಕೂಡ ರಾಹುವೇ ನಮಃ ಅಂತ ಹೇಳೋದ್ರಿಂದ ಅದೆಲ್ಲ ದುಸ್ವಪ್ನ ನಾಶ ಆಗಿ ಆ ಮಕ್ಕಳಿಗೆ ಆರೋಗ್ಯವಾಗಿ ಅವರ ಸಮಯಕ್ಕೆ ಆ ಒಳ್ಳೆಯ ದೇಹವನ್ನು ಬೆಳೆಸ್ಕೊಂಡು ಸುಂದರವಾದ ಮುಖವನ್ನು ತೇಜಸ್ಸನ್ನು ಪಡ್ಕೊಳ್ಳೋದಕ್ಕೆ ರಾಹುವೇ ಅಂತ ಹೇಳೋದು. ಆ ನಂತರದಲ್ಲಿ ಕೇತು ಬಂದು ಧ್ವಜ, ಗೆಲುವು,
ಶಾಲೆಯಲ್ಲಿ ಪಾಠದ ಇದು ಪಾಸ್ ಆಗ್ತಕ್ಕಂಥದ್ದು, ಮತ್ತು ಯಾವುದೋ ಒಂದು ಸ್ಪೋರ್ಟ್ಸಲ್ಲಿ ಗೆಲುವು ಬರ್ತಕ್ಕಂಥದ್ದು, ಒಂದು ಜೀವನದಲ್ಲಿ ಒಂದು ಅಭೂತಪೂರ್ವವಾದಂಥ ಸಾಧನೆಗಳನ್ನು ಮಾಡೋದಕ್ಕೆ ಕೇತುವಿನ ಅನುಗ್ರಹ. ಸೊ ಅದರಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳೋದ್ರಿಂದ ಎಷ್ಟೆಲ್ಲ ಅನುಕೂಲ ಆಗುತ್ತೆ ಅಂತ ಹೇಳಾಯಿತು. ಆ ನಂತರದಲ್ಲಿ ಪ್ರಾತಃಸ್ತೋತ್ರ ಅಂತ ಹೇಳ್ತೀವಿ. ಏನು ಈ ಪ್ರಾತಃಸ್ತೋತ್ರ ಅಂದರೆ ನಿದ್ದೆ ಎದ್ದ ತಕ್ಷಣ ನಾವು ಹೀಗೆ ಹೇಳ್ಕೋಬೇಕಂತ. ಎರಡೂ ಕೈಯನ್ನು ಉಜ್ಜಿಕೊಂಡು ಕರಾಗ್ರೇ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತ ಗೌರಿ, ಪ್ರಭಾತೆ ಕರದರ್ಶನಂ. ಏನು ಹಾಗಂದರೆ ಕರಾಗ್ರೇ ವಸತೆ ಲಕ್ಷ್ಮಿ, ಕರದ ಅಗ್ರ ಅಂದರೆ ತುದಿಯ ಸ್ಥಾನದಲ್ಲಿ ಲಕ್ಷ್ಮಿ ಇರ್ತಾಳಂತೆ. ನೀವು ಬೇಕು ಅಂದರೆ ನೋಡಿ, ದುಡ್ಡನ್ನು ಎಣಿಸ್ಬೇಕಾದ್ರೆ ತುದಿಯಿಂದನೇ ನೀವು ಹೀಗೀಗ ಅನ್ನೋದು. ದುಡ್ಡು ಹಣವನ್ನು ಎಣಿಸ್ಬೇಕಾದ್ರೆ ಅಗ್ರ ತುದಿಯಲ್ಲಿ ಎಣಿಸ್ಕೊಂಡು ಹೋಗ್ತೀರ, ಅಂಥ ಸ್ಥಾನದಲ್ಲಿ ಲಕ್ಷ್ಮಿ ಇರ್ತಾಳೆ. ಆ ಕರ ಮಧ್ಯೆ ಸರಸ್ವತಿ, ಕೈನ ಮಧ್ಯಭಾಗದಲ್ಲಿ. ನೀವು ಪುಸ್ತಕವನ್ನು ಹೇಗೆ ಇಟ್ಕೊಳ್ತೀರ ಒಂದು ಸಲ ನೋಡಿರಿ, ಪುಸ್ತಕದ ಮಧ್ಯಭಾಗದಲ್ಲಿ ಪುಸ್ತಕ ಬಂದು ಕುತ್ಕೊಳ್ಳುತ್ತೆ, ಹೀಗೆ ಇಟ್ಕೊಂಡು ಕುತ್ಕೊಳ್ತೀರ. ಸೊ ಅಂತಹ ಮಧ್ಯಭಾಗದಲ್ಲಿ ವಿದ್ಯೆ ಇರುತ್ತೆ. ಅಥವಾ ಯಾವುದೋ ಕೆಲಸವನ್ನು ಕಲ್ತಿದ್ರೂ ಕೂಡ ಅದನ್ನು ಕೂಡ ನಾವು ವಿದ್ಯೆ ಅಂತ ಹೇಳ್ತೇವೆ. ಅದನ್ನು ಹಿಡಿಬೇಕು ಅಂದರೆ ಅಂಗೈ ಇರಬೇಕಾಗತ್ತೆ. ಅಂತಹ ಮಧ್ಯಭಾಗದಲ್ಲಿ ಸರಸ್ವತಿ ಇರ್ತಾಳೆ. ಕರಮೂಲೆ ಸ್ಥಿತೇ ಗೌರಿ, ಮೂಲೆಯಲ್ಲಿ ಯಾವುದು ಕೈನ ಮೂಲೆ ಭಾಗದಲ್ಲಿ ಗೌರಿ ಇರ್ತಾಳೆ. ಅಂತಹ ಸುಂದರವಾದ ಆ ಕೈಗಳನ್ನು ಪ್ರಭಾತೆ ಕರದರ್ಶನಂ, ನಾನು ನಿದ್ದೆ ಎದ್ದ ತಕ್ಷಣ ನಿಮ್ಮ ಮೂವರಿಗೂ ಕೂಡ ನಮನ ಮಾಡ್ತಾ ಕಣ್ಣು ಬಿಟ್ಟು ನೋಡ್ತೇನೆ. ಕರದರ್ಶನಂ, ನನ್ನ ಕೈಗಳನ್ನು ನೋಡ್ಕೋತೇನೆ. ಭಗವಂತ ಎಲ್ಲೆಲ್ಲಿದ್ದಾನೆ? ನಮ್ಮ ಕೈನಲ್ಲೇ ಭಗವಂತ ಇದ್ದಾನೆ. ನಮ್ಮ ಕೈನಲ್ಲೇ ಆ ದೇವತೆಗಳ ಆವಾಸ ಸ್ಥಾನ ಇದೆ. ಹಸುವಿಗೆ ಮುಕ್ಕೋಟಿ ದೇವತೆಗಳು ಹೇಳ್ತೇವೆ. ಅದಕ್ಕೆ ನಮ್ಮ ಕೈನಲ್ಲಿ ಏನಿಟ್ರು? ಲಕ್ಷ್ಮಿಯನ್ನು ಇಟ್ಟರು, ನಮ್ಮ ಕೈನಲ್ಲಿ ಸರಸ್ವತಿಯನ್ನು ಇಟ್ಟರು, ವಿದ್ಯೆಯನ್ನು ಕೊಟ್ಟರು. ಅದಕ್ಕೆ ಕೈ ಹುಷಾರಾಗಿ ಜೋಪಾನವಾಗಿ ಆ ಕೈಯನ್ನು ನಿದ್ದೆ ಎದ್ದ ತಕ್ಷಣ ದೇವರ ಫೋಟೋ ಕಾಣಿಸ್ಲಿಲ್ವಾ? ನಿಮ್ಮ ಕೈನಲ್ಲೇ ಭಗವತ್ ಸ್ವರೂಪಿಯಾಗಿರ್ತಕ್ಕಂತಹ ಲಕ್ಷ್ಮಿ, ಸರಸ್ವತಿ, ಗೌರಿ ದೇವಿ ಇರ್ತಾರೆ. ನಿಮ್ಮನ್ನು ಅಷ್ಟೂ ಕಾಲದಲ್ಲೂ ಕೂಡ ಅದ್ಭುತವಾಗಿ ನಿಮ್ಮನ್ನು ರಕ್ಷಣೆ ಮಾಡ್ತಾ ಇರ್ತಾಳೆ. ಅಂತಹ ಕೈಗಳನ್ನು ನಿದ್ದೆ ಎದ್ದ ತಕ್ಷಣ ಉಜ್ಜಿಕೊಂಡು ನೋಡೋದ್ರಿಂದ ಶುಭವಾದ ದಿನ, ಒಳ್ಳೆಯ ದಿನ, ಗುಡ್ ಡೇ. ಗುಡ್ ಡೇ ಅಂದರೆ GOD ಗುಡ್, DAY ಡೇ, ಗುಡ್ ಡೇ, ಅಂತಹ ಒಳ್ಳೆಯ ದಿನವನ್ನು. ಆಮೇಲೆ ಈ ಥರದ ಸ್ತೋತ್ರಗಳನ್ನು ಹೇಳಬೇಕಾದ್ರೆ ಲಕ್ಷ್ಮಿ ಅಂದಾಗ ಅದನ್ನೇ ಹೇಳ್ತಾ ಇರೋದು. ಗುಡ್ ಡೇ ಬಿಸ್ಕೆಟ್ ಅಲ್ಲ, ಗುಡ್ ಡೇ ಅಂದರೆ ಒಳ್ಳೆಯ ದಿನ ಅಂತ. ಆಮೇಲೆ ಈಗಲೂ ಅಷ್ಟೇ ಮಕ್ಕಳುಗಳಿಗೆ ನೋಡಿ, ಅದನ್ನೇ ಮಗು ಒಳ್ಳೆ ಟೈಮಲ್ಲಿ ಹೇಳಿದ್ಲು. ಗುಡ್ ಡೇ ಅಂದರೆ ಅದು ಬಿಸ್ಕಟ್ಟು ಸಿಗುತ್ತೆ, ಆದರೆ ಒಳ್ಳೆಯ ದಿನ ಅನ್ನೋದನ್ನು ನಾವು ತಗೋಬೇಕು ಈ ಟೈಮಲ್ಲಿ, ಬಿಸ್ಕೆಟ್ ಅಲ್ಲ, ಆಯಿತಾ? ಆಮೇಲೆ ಕರಾಗ್ರೇ ವಸತೆಯ ಲಕ್ಷ್ಮಿ. ಏನು ಹಾಗಂದ್ರೆ ಲಕ್ಷ್ಮಿ ಅಂದರೆ ಲಕ್ಷ್ಮಿ ಅಂದ ತಕ್ಷಣ ಯಾವುದೋ ಮನೆಯಲ್ಲಿ ಯಾವುದೋ ಲಕ್ಷ್ಮಿಯ ಹೆಸರನ್ನು ಊಹಿಸ್ಕೊಳ್ತಕ್ಕಂಥದ್ದಲ್ಲ. ಲಕ್ಷ್ಮಿ ಅಂದರೆ ದುಡ್ಡನ್ನು ಊಹಿಸ್ಕೊಳ್ತಕ್ಕಂಥದ್ದಲ್ಲ. ಸುಂದರ ಮುಖಚಹರೆಯಿಂದ ಭಗವಂತ ನಮಗೆ ಅದ್ಭುತವಾದ ದಿನವನ್ನು ಕೊಡಬೇಕು ಅಂತ ಅವರ ಮುಖಗಳನ್ನು, ದೇವತಾ ಸ್ವರೂಪವಾದ ಮುಖಗಳನ್ನು ನೋಡಬೇಕು ಅಂತ. ಅಂತಹ ಒಳ್ಳೆಯ ದಿನವನ್ನು ಆ ಕೈಗಳನ್ನು ನೋಡ್ಕೊಳ್ಳೋದ್ರಿಂದ ನಮ್ಮ ಕೈಯಿಂದನೇ ದೇವತೆಗಳಿರ್ತಾರೆ ಅನ್ನೋದು. ಅನಂತರದಲ್ಲಿ ಸೂರ್ಯ ಸ್ತೋತ್ರವನ್ನು ಹೇಳ್ಕೊಳ್ತಕ್ಕಂಥದ್ದು. ಏನು ಈ ಸೂರ್ಯ ಸ್ತೋತ್ರ? ಉದಯೇ ಬ್ರಹ್ಮಸ್ವರೂಪಾಯ. ಇಲ್ಲಿ ಭಗವತ್ ಸ್ವರೂಪಿಯಾಗಿರ್ತಕ್ಕಂಥ ಭಗವಂತ ಬೆಳಗ್ಗೆ ಬ್ರಹ್ಮಸ್ವರೂಪದಲ್ಲಿ. ಇದು ನಮಗೆ ನಾವು ಹೋಲಿಕೆ ಮಾಡಿಕೊಂಡಾಗ ನಿದ್ದೆ ಎದ್ದ ತಕ್ಷಣ ಇವತ್ತು ನಮ್ಮ ಕೆಲಸ ಏನು, ಇವತ್ತು ಏನು ಮಾಡಬೇಕು, ಅದಕ್ಕೆ ಪೂರಕವಾಗಿರ್ತಕ್ಕಂತಹ ಎಲ್ಲವನ್ನು ಕೂಡ ಸಿದ್ಧತೆ ಮಾಡ್ಕೊಳ್ತಕ್ಕಂಥದ್ದು ಅಂತ. ಬ್ರಹ್ಮ ಅಂದರೆ ಸೃಷ್ಟಿಕರ್ತ. ಈಗ ಬ್ರಹ್ಮನನ್ನು ನಾವು ಸೃಷ್ಟಿಕರ್ತ ಅಂತ ಹೇಗೆ ಹೇಳ್ತೀವೋ, ವಿದ್ಯಾರ್ಥಿಗಳು ನಿದ್ದೆ ಎದ್ದ ತಕ್ಷಣ ಏನು ಮಾಡಬೇಕು? ಶಾಲೆಗೆ ಹೋಗಬೇಕು ಅಂದರೆ ಎಲ್ಲ ಪುಸ್ತಕಗಳು, ಪೆನ್ಸಿಲ್ಲು, ಪೆನ್ನು ಎಲ್ಲ ಕರೆಕ್ಟಾಗಿದೆಯಾ ಬ್ಯಾಗಲ್ಲಿ? ಅದನ್ನು ಯಾರು ಅಮ್ಮ ಅಪ್ಪ ಹೆಲ್ಪ್ ತೊಗೊಳ್ಳೋ ಟೈಮಲ್ಲಿ ತೊಗೋಬೇಕು. ದೊಡ್ಡವರಾದಮೇಲೆ ಅವರೇ ಬ್ರಹ್ಮಸ್ವರೂಪಗಳಾಗಬೇಕು. ಇನ್ನೊಬ್ಬರನ್ನ ಕೇಳೋದಕ್ಕೆ ನಮಗೆ ಯಾವುದನ್ನು ನಾವು ಕೆಲಸಗಳು ಮಾಡ್ಕೊಳ್ತೀವೋ ನಾವೇ ಸಿದ್ಧತೆ ಮಾಡ್ಕೊಂಬಿಟ್ರೆ ಅದನ್ನೇ ಬ್ರಹ್ಮಸ್ವರೂಪ ಅಂತ ಕರೆದು. ಮಧ್ಯಾಹ್ನೇದು ಮಹೇಶ್ವರ. ಮಧ್ಯಾಹ್ನ ಅದೇ ಭಗವತ್ ಸ್ವರೂಪಿ ಭಗವಂತ ಮಹೇಶ್ವರನ ರೂಪದಲ್ಲಿ ಇರ್ತಾನೆ. ಆ ಸೂರ್ಯ ಮಧ್ಯಾಹ್ನ ನೆತ್ತಿ ಮೇಲೆ ಬಂದರೆ ಏನಾಗ್ತದೆ? ಆ ಸ್ವರೂಪ ಬದಲಾಗುತ್ತೆ. ಅಸ್ತಮಾನೇ ಸ್ವಯಂ ವಿಷ್ಣು ತ್ರಯೀಮೂರ್ತಿ ದಿವಾಕರಣ. ಮತ್ತು ಸಾಯಂಕಾಲ ವಿಷ್ಣುವಿನ ಸ್ವರೂಪಕ್ಕೆ ಬರ್ತಾನಂತೆ. ಅಂದರೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಬೆಳಗ್ಗೆ ನಿದ್ದೆ ಎದ್ದ ತಕ್ಷಣ ನಾವು ಸಿದ್ಧರಾಗಿ ಬೆಳಗ್ಗೆಯನ್ನು ನಾವು ನೋಡ್ತಕ್ಕಂಥ ವಿಧಾನ. ಮಧ್ಯಾಹ್ನ ಸುಸ್ತಾಗಿರಲ್ವ, ಮತ್ತು ರಾತ್ರಿಗೆ ಇನ್ನೂ ಸುಸ್ತಾಗ್ಬಿಟ್ಟಿರ್ತೀವಿ. ಯಾಕೆಂದರೆ ಬೆಳಗ್ಗಿಂದ ನಾವು ಶ್ರಮಿಸಿರ್ತೀವಿ ಕೆಲಸ ಕಾರ್ಯಗಳಿಂದ, ಎಷ್ಟು ಕೆಲಸಗಳು ಮಾಡಿರ್ತೀವಿ, ಎಷ್ಟು ಸುತ್ತಾಡಿರ್ತೀವಿ. ಇನ್ನು ಒಬ್ಬೊಬ್ಬರು ಅವರವರ ಕೆಲಸದ ಮೇಲೆ ಅದು ನಿರ್ಣಯ ಆಗಿರುತ್ತೆ. ಅಂತಹ ಭಗವಂತ ಸಾಯಂಕಾಲ ವಿಷ್ಣು ಸ್ವರೂಪದಲ್ಲಿ ಕಾಣಿಸ್ತಾನೆ ಅಂತ ಹೇಳ್ತಾರೆ. ತ್ರಯೀಮೂರ್ತಿ ದಿವಾಕರ, ಮೂರು ಮುಖದಲ್ಲಿ
ತ್ರಯೀಮೂರ್ತಿ ದಿವಾಕರ, ಆ ಥರ 3 ಸ್ವರೂಪದಲ್ಲಿ ಕಾಣಿಸ್ತಾನೆ ಅಂತ. ನಂತರದಲ್ಲಿ ಇನ್ನೊಂದು ಶ್ಲೋಕ ಏನು ಹೇಳುತ್ತೆ ಅಂತಂದರೆ ಅನ್ನಪೂರ್ಣೇಶ್ವರಿ ಸ್ತೋತ್ರ. ಇದು ಭಾಳ ತುಂಬ ಶ್ರೇಯಸ್ಕರವಾದಂಥ ಸ್ತೋತ್ರ. ಊಟಕ್ಕೆ ಕೂತ್ಕೊಂಡಾಗ ಹೇಳ್ಕೋಬೇಕು. ಏನಂತ? ಊಟಕ್ಕೆ ಮೊದಲು ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಇಲ್ಲಿ ಅನ್ನಪೂರ್ಣೆ ಸದಾಪೂರ್ಣೆ. ಅನ್ನಪೂರ್ಣೆ ಮನೆಯಲ್ಲಿ ಆ ಅನ್ನ ಮಹಾಲಕ್ಷ್ಮಿ ಏನಿದ್ದಾಳೆ, ಅನ್ನಪೂರ್ಣೆ ಅಂತಕ್ಕಂತಹ ತಾಯಿ ದೇವಿ ಏನಿದ್ದಾಳೆ, ಅವಳು ಸದಾ ಪೂರ್ಣವಾಗಿರಬೇಕಂತೆ. ಮನೆಯಲ್ಲಿ ಇಲ್ಲ ಅಂತಕ್ಕಂತಹ ಪದವನ್ನು ಬಳಸಬಾರದು. ಯಾವಾಗ ಬಳಸಬಾರದು ಅಂತಂದರೆ ಸಂಪೂರ್ಣ ತಯಾರಿ ಇರಬೇಕು ಸಂಸಾರದಲ್ಲಿ ಅಂತ ಹೇಳ್ತಕ್ಕಂಥ. ಅನ್ನಪೂರ್ಣೆ ಸದಾಪೂರ್ಣೆ, ಯಾವಾಗಲೂ ಅನ್ನವನ್ನು ಅಂದರೆ ಊಟಕ್ಕೆ ಬೇಕಾದ ಪದಾರ್ಥಗಳನ್ನು ತುಂಬಿಸಿಟ್ಟಿರ್ತಕ್ಕಂಥದ್ದು ಅಂತ. ಶಂಕರ ಪ್ರಾಣವಲ್ಲವೇ, ಯಾರು ಈ ಅನ್ನಪೂರ್ಣೆ ಅಂದರೆ ಆ ಸಾಕ್ಷಾತ್ ಶಿವನ ಸ್ವರೂಪವಾಗಿರ್ತಕ್ಕಂತಹ ಶಂಕರನ ಪ್ರಾಣವಲ್ಲವೇ, ಹೆಂಡತಿ, ಶಂಕರನ ಹೆಂಡತಿ. ಹಾಗೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ. ಇಲ್ಲ ಹೇಳ್ತೀನಿ, ಹಂಗೇನಾದರೂ ಇಲ್ಲ ಅಂದರೆ ಹೇಳ್ತೀನಿ, ಆಯಿತಾ? ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ. ಇಲ್ಲಿ ಜ್ಞಾನ ವೈರಾಗ್ಯ ಅಂತ ಹೇಳ್ತಾರೆ. ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಜ್ಞಾನಕ್ಕೆ ವೈರಾಗ್ಯವನ್ನು ಕೊಟ್ಟು ಬಿಡ್ತಕ್ಕಂಥದ್ದಲ್ಲ. ನಮಗೆ ಕಲ್ತಿರ್ತಕ್ಕಂತಹ ವಿಚಾರಗಳು ವಿನಿಮಯ, ನಾವು ಕಲ್ತಿರ್ತಕ್ಕಂತಹ ಅನುಭವವನ್ನು ವೈರಾಗ್ಯಕ್ಕೆ ಕೊಟ್ಟು ಬಿಟ್ಟರೆ ಸನ್ಯಾಸತ್ವಕ್ಕೆ ಹೋಗಬೇಕಾಗ್ತದೆ. ಸೊ ಅಂತಹ ವಿಚಾರ ಅಲ್ಲ ಇಲ್ಲಿ. ಜ್ಞಾನದ ವೈರಾಗ್ಯ ಬರಬೇಕು ಅಂದರೆ ನಾನು ಕಲ್ತಿದ್ದೀನಿ, ನಾನು ಕಲ್ತಿರ್ತಕ್ಕಂತಹ ನನ್ನ ಹೆಚ್ಚಾದಾಗ, ನನ್ನಲ್ಲಿ ಕಲ್ತಿರ್ತಕ್ಕಂತಹ ವಿದ್ಯೆ ಹೆಚ್ಚಾಗೋದಿರುತ್ತೆ. ನಾನು ತಿಳಿದಿದ್ದೀನಿ ಅಂದಾಗ ತಿಳ್ಕೊಂಡು ಆಸಕ್ತಿ ಇರ್ತಕ್ಕಂಥವರಿಗೆ ಆ ವೈರಾಗ್ಯದ ಫಲವನ್ನು ಕೊಡ್ತಕ್ಕಂಥದ್ದು, ಅದರ ಭಾಗವನ್ನು ಕೊಡ್ತಕ್ಕಂಥದ್ದು. ನನಗೆ ಯಾವುದೋ ಒಂದು ವಿಷಯ ನನಗೆ ಗೊತ್ತು, ಆ ಗೊತ್ತಿರೋದನ್ನು ನಾನೇ ಮುಚ್ಚಿಟ್ಕೊಂಡ್ರೆ ಏನು ಪ್ರಯೋಜನ? ಆ ಗೊತ್ತಿರ್ತಕ್ಕಂಥ ವಿಚಾರಕ್ಕೆ ಮೌಲ್ಯ ಇದ್ದಾಗ, ಬೆಲೆ ಇದ್ದಾಗ, ಅದನ್ನು ಆಸಕ್ತಿಯಿಂದ ಕೇಳ್ತಕ್ಕಂಥವ್ರಿಗೋ, ಆಸಕ್ತಿಯಿಂದ ಬೇಕು ಅಂದವ್ರಿಗೂ ಅದನ್ನು ಭಿಕ್ಷೆಯ ರೂಪದಲ್ಲಿ ಕೊಡ್ತಕ್ಕಂಥದ್ದು. ಹಾಗಾದರೆ ಊಟವನ್ನು ಕೊಡೋದು ಭಿಕ್ಷೆ ಅನ್ನೋದಾದರೆ ಪಾಠವನ್ನು ಹೇಳ್ಕೊಡ್ತಕ್ಕಂಥದ್ದು ಕೂಡ ಒಂದು ರೀತಿಯಲ್ಲಿ ಭಿಕ್ಷೆಯೇ. ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಯಾರಿಗೆ ಆಸಕ್ತಿ ಇರ್ತದೆ ಅಂಥವರಿಗೆ ಹೇಳ್ಕೊಡ್ತಕ್ಕಂಥ ಪಾಠ ಕೂಡ ಭಿಕ್ಷೆಯ ರೂಪದಲ್ಲಿ. ಅಂದರೆ ಅದನ್ನು ತೆಗೆದುಕೊಳ್ಳೋದಕ್ಕೆ ಆಸಕ್ತಿ ಇರಬೇಕು. ಆಸಕ್ತಿ ಇದ್ದಾಗ ಮಾತ್ರ. ದ್ರೋಣಾಚಾರ್ಯರ ಮೂರ್ತಿಯನ್ನು ಇಟ್ಟುಕೊಂಡು ಏಕಲವ್ಯ ವಿದ್ಯೆಯನ್ನು ಕೊಡ್ತಾ, ಅಲ್ಲಿ ದ್ರೋಣಾಚಾರ್ಯರು ಇರಲಿಲ್ಲ. ಹಾಗಿದ್ದರೆ ಅದನ್ನು ಏನಂತಾರ ವಿದ್ಯೆಯನ್ನು? ಆ ರೀತಿಯಾಗಿ ಒಂದು ವಿದ್ಯೆಯನ್ನು ಪರಿಪೂರ್ಣತೆಗೆ ಪಡೆದುಕೊಳ್ತಕ್ಕಂಥದ್ದು ಅಂತ ಅಷ್ಟೆ. ಸೊ ವಿದ್ಯೆ ಯಾರು ಕಿತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಕಲ್ತಿರ್ತಕ್ಕಂಥ ವಿದ್ಯೆ ಅವರ ಅನುಭವ, ಅವರು ಏನೇ ಮಾಡಿದ್ರೂ ಕೂಡ ಅದನ್ನು ಅವರು ಸಾಧನೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅನಂತರದಲ್ಲಿ ಸಂಧ್ಯಾ ಸ್ತೋತ್ರ ಅಂತ ಹೇಳ್ತಾರೆ. ಅಂದರೆ ಸಾಯಂಕಾಲದಲ್ಲಿ ಮನೆಯಲ್ಲಿ ದೀಪವನ್ನು ಹಚ್ತಾ, ಇದನ್ನು ಬೆಳಗ್ಗೆ ಹೊತ್ತು ಹೇಳ್ಕೋಬೇಕು ಅಂದರೆ ಬೆಳಗ್ಗೆ ಹೊತ್ತು ಕೂಡ ಹೇಳ್ಬೋದು. ದೀಪವನ್ನು ಹಚ್ಚಬೇಕಾದ್ರೆ ಏನಿದೆ ಈ ಸಂಧ್ಯಾ ಸ್ತೋತ್ರದಲ್ಲಿ ಅಂದರೆ ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಜನಾರ್ದನ. ಏನು? ದೀಪಂ ಜ್ಯೋತಿ ಪರಬ್ರಹ್ಮ. ಮತ್ತೆ ಇದನ್ನು ಅದೇ ಹೇಳ್ತಾರೆ ಭಗವಂತ. ನಾವು ದೀಪವನ್ನು ಹಚ್ಚಿದಾಗ ಬೆಳಕಿನ ಕಡೆಗೆ ಕರ್ಕೊಂಡು ಹೋಗ್ತಾನೆ ದೇವರು. ದೀಪ ಹಚ್ಚಿ ಕತ್ತಲಲ್ಲಿ ದೀಪ ಹಚ್ಚಿದ್ರೆ ಏನಾಗುತ್ತೆ? ಬೆಳಕು ಬರುತ್ತೆ. ಬೆಳಕು ಬಂದಾಗ ಏನಾಗುತ್ತೆ? ನಮ್ಮ ಕೆಲಸ ಏನು ಮಾಡಬೇಕು ನಮಗೆ ಗೊತ್ತಾಗುತ್ತೆ. ಇಲ್ಲಾಂದರೆ ಕತ್ತಲ ಮನೇಲಿ ಕೂತ್ರೆ ಏನೂ ಆಗೋದಿಲ್ಲ. ಅದರಿಂದ ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಜನಾರ್ದನ. ಕೃಷ್ಣ ಸ್ವರೂಪಿ. ನೋಡಿ, ಕೃಷ್ಣ ಎಂಥ ಭಗವಂತ ಎಷ್ಟು ವಿಷಯಗಳನ್ನು ನಮಗೆ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಹೇಳ್ಕೊಟ್ಟಿದ್ದಾನೆ ಅಂತಂದರೆ ಅದಕ್ಕೆ ಮಹಾಭಾರತವನ್ನು ನೋಡಬೇಕಾಗುತ್ತೆ. ಅಂತಹ ದೀಪ ಬೆಳಕು ತೋರಿಸಿದಾಗ ಮಹಾಭಾರತದ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ನೀನು ದೀಪ ಹಚ್ಚಿದ್ರೇನೆ ಬೆಳಕು ಬರುತ್ತೆ ಅಂದ್ಯಲ್ಲ, ಲೈಟ್ ಕೂಡ ಹಾಕಬಹುದಲ್ಲ? ಅದು ಲೈಟ್ ಅಮ್ಮ. ದೇವ್ರ ಮುಂದೆ ಹಚ್ಚಿದಾಗ, ದೇವ್ರ ಮುಂದೆ ಕೂತಾಗ ಆಧ್ಯಾತ್ಮಿಕ ಅದು. ಈಗ ನೀನು ಇಲ್ಲಿ ಇವಾಗ ಮಲ್ಕೊಂಡಿದ್ದಿ, ನಿಂಗೆ ಇಲ್ಲೇನಕ್ಕ ದೀಪ? ಎಣ್ಣೆ ಹಾಕಿ ಬತ್ತಿ ಹಚ್ಕೊಂಡು ಇಲ್ಲಿ ಕೂತ್ಕೊಳ್ಳಲ್ಲ ಯಾರು. ಒಂದೊಂದು ಕಡೆ ಹಚ್ಚತಕ್ಕಂತಹ, ಒಂದೊಂದು ಕಡೆ ನೋಡ್ತಕ್ಕಂಥ ಬೆಳಕು ಒಂದೊಂದು ಶಕ್ತಿಯ ಪ್ರಮಾಣದಲ್ಲಿ ಇರುತ್ತೆ. ಸೂರ್ಯ ಕೊಡೋ ಬೆಳಕನ್ನು ನಾವು ನೋಡೋಕ್ಕಾಗತ್ತಾ? ಅಲ್ಲೂ ಇದೆಯಲ್ಲ ಬೆಳಕು, ಆಗುತ್ತಾ ಕುಸು? ಶಕ್ತಿ ಎಷ್ಟು ಬೆಳಕು ಬರುತ್ತೆ ಹೇಳು? ಸೂರ್ಯ ಕೊಡೋದು ಎಷ್ಟು ಬರುತ್ತೆ ಬೆಳಕು? ನೀನು ಉತ್ತರ ಕೊಡಬೇಕು, ಇಲ್ಲಾಂದ್ರೆ ನನಗಾಗಲ್ಲ. ಸೂರ್ಯ ಕೊಡೋ ಬೆಳಕು ಎಷ್ಟಿರುತ್ತೆ? ಜಾಸ್ತಿ ಇರುತ್ತಲ್ವಾ? ದೀಪ ಕೊಡೋ ಬೆಳಕು, ಈ ಲೈಟು
ಅದಕ್ಕೆ ಇದನ್ನು ನಾವು ಲೈಟ್ ಅಂದ್ವಿ, ಇದನ್ನು ದೀಪ ಅಂದ್ವಾ ನಾವು? ಮೀಡಿಯಂ ಮೀಡಿಯಂ ಇದೆ. ಇದನ್ನು ನಾವು ದೀಪ ಅಂತೀವ? ಅಲ್ಲ, ಲೈಟ್. ಏನಂತೀವಿ? ಲೈಟ್. ಸೂರ್ಯ ಕೊಡೋ ಬೆಳಕನ್ನು ದೀಪ. ಅದು ದೀಪ ಅಲ್ಲ. ಸೂರ್ಯನ ಬೆಳಕೇ ಬೇರೆ, ಅದು ಬೆಳಕು. ದೀಪ ಎಣ್ಣೆ ಹಾಕಿ ಬತ್ತಿ ಹಾಕಿ ಹಚ್ಚೋದು ದೀಪ. ನೋಡಿ ಎಷ್ಟು ಬೇರೆ ಬೇರೆ ಇದೆ, ಅರ್ಥ ಆಯ್ತಾ? ಸೊ ದೀಪಂ ಜ್ಯೋತಿ ಪರಬ್ರಹ್ಮ. ನಿಂಗೆ ಇನ್ನೂ ಫಂಕ್ಷನ್ ಆದಾಗ ಇದು ಮಾಡ್ತಾರೆ ಗೊತ್ತಾ, ಫೋಕಸ್ ಲೈಟು, ಅದೆಷ್ಟು ಬೆಳಕಿರುತ್ತೆ ಗೊತ್ತಾ? ಎಲ್ಲ ಇದಕ್ಕಿಂತ ಡಾರ್ಕ್. ಸಿಕ್ಕಾಪಟ್ಟೆ ಸುಡ್ತಾ ಇರುತ್ತದು. ಕ್ಯಾಮ್ರಾದವ್ರು ತರ್ತಾರೆ ಗೊತ್ತಾ, ವಿಡಿಯೋ ಮಾಡುವಾಗ ಅದೆಷ್ಟು ಬಿಸಿ ಇರುತ್ತೆ. ಒಂದೊಂದು ಬೆಳಕು ಒಂದೊಂದು ಥರ ಬರ್ತಾ ಇರುತ್ತೆ ಅಂತ ಅಷ್ಟೇ. ಸೊ ಅಂಥ ಬೆಳಕಿಗೆ ನಾವು ನಮಸ್ಕಾರ ಮಾಡ್ಕೋಬೇಕು. ದೀಪೋ ಹರತಿ ಪಾಪಾನಿ. ಏನಿದು ಪಾಪ ಅಂದರೆ, ಅದಕ್ಕೆ ಮಕ್ಕಳಿಗೆ ಇದೆಲ್ಲ ದೊಡ್ಡ ದೊಡ್ಡ ಪದಗಳು. ಇವಾಗ ಮಕ್ಕಳಿಗೆ ಪಾಪ ಅಂದರೆ ಪುಟ್ ಪುಟ್ ಪಾಪಗಳನ್ನು ನೋಡಿರ್ತಾರೆ, ಅದನ್ನು ಪಾಪ ಅಂದ್ಕೊಳ್ತಾರೆ. ಆದರೆ ಇದೇ ಮಗು ನಿರಂತರವಾಗಿ ಹೇಳ್ತಾ 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 ಇದೇನಿದೆ ಇದರಲ್ಲಿ ಅರ್ಥ, ಏನು ಈ ಪಾಪ ಅಂತಂತಂದರೆ, ನಾನು ಮತ್ತೆ ಮೊದಲೇ ಹೇಳ್ದಂಗೆ ಹಲವಾರು ದೋಷಗಳು ನಮಗೆ ತಿಳಿಯದೆ ಸೂಕ್ಷ್ಮ ಮನಸ್ಸು ಎಲ್ಲವನ್ನ ನೋಡ್ತಾ ಇರುತ್ತೆ. ಈಗ ನಮ್ಮ ಮನಸ್ಸು ಏನೇನೆಲ್ಲ ನೋಡುತ್ತೆ ನಮಗೆ ಗೊತ್ತಿರುತ್ತಾ? ಎಂಥದ್ದೋ ಜಗಳವನ್ನು ನೋಡುತ್ತೆ ದಾರಿನಲ್ಲಿ ಬರಬೇಕಾದ್ರೆ, ಇನ್ನೆಲ್ಲೋ ಒಂದು ಕಡೆ ಹೋದರೆ ಕೂಗುಗಳು ಕಿರುಚುಗಳು ನೋಡುತ್ತೆ. ಅದಲ್ಲದೆ ನಾನು ಹೇಳ್ದಂಗೆ ನಮ್ಮ ಮನಸ್ಸು ಕಲ್ಮಶವಾಗಿದ್ದಾಗ ನಿಂದನೆಗಳನ್ನು ಮಾಡಿರ್ತಕ್ಕಂಥ ಈ ಮನಸ್ಸಿರುತ್ತೆ, ಬೈದಿರುತ್ತೆ, ಹೊಡೆದಿರುತ್ತೆ, ಈ ಥರದ್ದು ಏನೋ ಕೆಲವು ಗೊಂದಲಗಳನ್ನು ಮನಸ್ಸಲ್ಲಿ ಇಟ್ಕೊಂಡಿರುತ್ತೆ. ಇದೆಲ್ಲ ಕೂಡ ದೋಷಗಳು. ಅಂತಹ ದೋಷಗಳನ್ನೆಲ್ಲ ಕೂಡ ಪಾಪಾನಿ ಅಂದರೆ ಅದೆಲ್ಲ ಪಾಪದ ಲೆಕ್ಕ. ನಾವು ಏನೇ ಇನ್ನೊಬ್ಬರಿಗೆ ಗೊತ್ತಿದ್ದು ಯಾರೂ ಮಾಡಲ್ಲ, ಮಾಡಲೂಬಾರದು. ಈ ಗೊತ್ತಿಲ್ಲದೆ ಮಾಡಿರ್ತಕ್ಕಂತಹ ಪಾಪಗಳೇನಿದೆ, ಏನೋ ಒಂದು ಹೊಡಿತಕ್ಕಂಥದ್ದು, ಬೈತಕ್ಕಂಥದ್ದು, ಈ ಥರ ಹಲವಾರು ಮಾಡಬಾರದು ಅಂತ ಹೇಳಿರ್ತಕ್ಕಂಥದ್ದನ್ನೆಲ್ಲ ನಾವು ಮಾಡಿದ್ದಾಗ ಅಂತಹ ದೋಷಗಳ ನಿವಾರಣೆಗೆ ಈ ಶ್ಲೋಕವನ್ನು ಹೇಳ್ಕೊಳ್ತೇವೆ. ದೀಪೋ ಹರತಿ ಪಾಪಾನಿ. ಆ ದೀಪವನ್ನು ಹಚ್ಚಿ ಆ ಪಾಪಗಳನ್ನೆಲ್ಲ ಹೊರಟೋಗ್ಬೇಕು ನಮ್ಮ ಮನಸ್ಸಿನಿಂದ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ದೀಪಂ ಜ್ಯೋತಿ ನಮೋಸ್ತುತೆ, ಸಂಧ್ಯಾ ದೀಪಂ ನಮೋಸ್ತುತೆ. ಸಾಯಂಕಾಲ ಹಚ್ಚಿದಾಗ ಸಂಧ್ಯಾ ಅಂತ ಹೇಳ್ಕೊಳ್ತಕ್ಕಂಥದ್ದು ಸಂಧ್ಯಾ ದೀಪ ಅಂತ. ಬೆಳಗ್ಗೆ ದೇವರ ಮುಂದೆ ದೀಪ ಹಚ್ಚಿದ್ರೆ ಪ್ರಾತಃ ದೀಪ ಅಂತ ಹೇಳ್ಕೊಳ್ತಕ್ಕಂಥದ್ದು ಈ ಬೆಳಗಿನ ದೀಪವನ್ನು. ಹಾಗೆ ನಾವೇ ಅದನ್ನು ಬದಲಾಯಿಸ್ಕೊಂಡು ಹೇಳ್ಕೋಬೇಕಾಗುತ್ತೆ. ಅನಂತರದಲ್ಲಿ ಶಯನ ಸ್ತೋತ್ರ ಅಂತ ಹೇಳ್ತಾರೆ. ಶಯನ ಅಂದರೆ ನಿದ್ದೆ ಮಾಡೋದು. ಏನು ಮಾಡಬೇಕು? ನಿದ್ದೆ ಮಾಡೋದಕ್ಕೆ ಮೊದಲು ಈ ಶ್ಲೋಕವನ್ನು ಚೆನ್ನಾಗಿ ಕಲ್ತ್ಕೋಬೇಕು. ನೀವು ಸಮ್ಮರ್ ಹಾಲಿಡೇಸ್ ಇದ್ದರೆ ಇದೆಲ್ಲ ಶ್ಲೋಕಗಳು ಕಲ್ತ್ಕೊಳ್ಳಿ, ಮಕ್ಕಳಿಗೆ ಹೇಳಿಸ್ಕೊಡಿ, ದೊಡ್ಡವರು ಕೂಡ. ಯಾಕಂದರೆ ಕೆಲವೊಂದು ಸಲ ಮಕ್ಕಳು ಯಾವುದೋ ಗೊತ್ತಿಲ್ಲದೆ ಏನೋ ವಿಷಯಕ್ಕೆ ಅವರಿಗೇ ಪಾಪ ಗೊತ್ತಿರಲ್ಲ, ಏನಕ್ಕೋ ಭಯ ಪಡ್ತಾ ಇರ್ತಾರೆ, ನಿದ್ದೆ ಮಾಡಲ್ಲ, ಹಲ್ಲು ಕಡಿತಾ ಇರ್ತಾರೆ, ಮತ್ತಿನ್ನೇನೋ ಮಾಡ್ತಾ ಇರ್ತಾರೆ. ಅಂಥವ್ರು ಏನು ಮಾಡಬೇಕು ಅಂದರೆ ಈ ಶ್ಲೋಕವನ್ನು ಕೇಳಿಸ್ಕೊಂಡ್ರೂ ಪರವಾಗಿಲ್ಲ, ಹೇಳೋದು ಕಲ್ತ್ಕೊಂಡ್ರೂ ಪರವಾಗಿಲ್ಲ, ಇದರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಏನದು ಅಂದರೆ ರಾಮಸ್ಕಂದಂ ಹನುಮಂತಂ ವೈನತೇಯಂ ಮೃಗೋದರಂ ಶಹನೇ ಅಸ್ಮೈ ನಿತ್ಯಂ ದುಸ್ವಪ್ನಂ ತಸ್ಯ ನಿಶ್ಯತಿ. ರಾಮಸ್ಕಂದಂ ಹನುಮಂತಂ ಮೃಗೋದರಂ ಶಯನೇಯಃ ಸ್ಮರೇ ನಿತ್ಯಂ. ಶಯನೇಯಃ ಅಂದರೆ ಏನು? ನಿದ್ದೆ ಮಾಡೋದಕ್ಕೆ ಮೊದಲು ನೀನು ರಾಮದೇವರನ್ನು, ರಾಮದೇವರು ಸ್ಕಂದ ಭಗವಂತ ಅಂದರೆ ಷಣ್ಮುಖ ಸುಬ್ರಹ್ಮಣ್ಯನನ್ನು, ಹನುಮಂತನನ್ನು ನೆನೆಸ್ಕೊಳ್ಳೋದ್ರಿಂದ ಅವರನ್ನು ನಾಮ ಸ್ಮರಣೆಯನ್ನು ಅವರನ್ನು ಊಹಿಸ್ಕೊಂಡ್ರೆ ಸಾಕಂತೆ. ಅವರು ಹನುಮ ಅಂದ ತಕ್ಷಣ ಹನುಮ ಕಣ್ಣು ಮುಂದೆ ಬರಬೇಕು, ರಾಮ ಅಂದ ತಕ್ಷಣ ರಾಮದೇವರು ಕಣ್ಣು ಮುಂದೆ ಬಂದ್ಬಿಡ್ಬೇಕು. ನಮ್ಮ ಮನಸ್ಸಿನಲ್ಲಿ ನೆನೆಸ್ಕೊಂಡು ಕಣ್ಣು ಮುಚ್ಕೊಂಡು ನೋಡಿದ್ರೆ ಅವ್ರು ಕಾಣಿಸ್ಬೇಕು ಹನುಮಂತ. ಅದಕ್ಕೇನು ಮಾಡ್ತೀವಿ ನಾವು? ಚಿಕ್ಕನ್ನಲ್ಲಿ ಕೊರಳಿಗೆ ಹಾಕ್ತೀವಿ, ಏನೋ ಕೊರಳಲ್ಲಿ ಡಾಲರ್ ಥರ ಹಾಕಿರ್ತೀವಿ ಹನುಮಂತನನ್ನು. ಯಾವುದೇ ರೀತಿ ಕೆಟ್ಟ ಕನಸು ಮಕ್ಕಳು ಹೋಗಿ ಬೀಳಬಾರ್ದು ಅಂತ. ಸೊ ಅಂತಹ ಸ್ತೋತ್ರವನ್ನು ಹೇಳೋದ್ರಿಂದ ಆ ಒಂದು ಒಳ್ಳೆಯ ನಿದ್ದೆ ಬರುತ್ತೆ ಅಂತ ಹೇಳಿ, ದುಸ್ವಪ್ನ ಕೆಟ್ಟ ಕನಸುಗಳನ್ನೆಲ್ಲ ಕೂಡ ದೂರ ಮಾಡಿ ನಮ್ಮ ಹತ್ರಕ್ಕೆ ಬರೆದಿರೋ ಥರ ನೋಡ್ಕೊಳ್ಳೋವಂಥ ಶ್ಲೋಕ ಇದು. ಅನಂತರದಲ್ಲಿ ಹೇಳ್ತಾರೆ, ಓಂ ಶಾಂತಿ ಶಾಂತಿ ಶಾಂತಿ. ಯಾವುದೋ ಕೋಪ ಇರುತ್ತೆ ಮನಸ್ಸಿನಲ್ಲಿ, ಮತ್ತಿನ್ಯಾವುದೋ ಬೇಜಾರಿರುತ್ತೆ, ಮತ್ತಿನ್ನೇನೋ ಸಮಸ್ಯೆ ಇರುತ್ತೆ, ಅದೆಲ್ಲ ಕೂಡ ಮನುಷ್ಯನ ಮನಸ್ಸಿನಿಂದ ದೂರ ಆಗೋದಕ್ಕೋಸ್ಕರ ಈ ಒಂದು ಸಣ್ಣ ಶ್ಲೋಕವನ್ನು ಹೇಳ್ಕೊಂಡ್ರೆ ಸಾಕು ಅಂತ ಹೇಳ್ತಾರೆ. ಅನಂತರದಲ್ಲಿ ಬರ್ತಕ್ಕಂಥದ್ದೇನೋ
ಶಯನ ಸ್ತೋತ್ರ ಆದಮೇಲೆ ಶಾಂತಿ ಸ್ತೋತ್ರ. ಶಾಂತಿ ಅಂದರೆ ಏನು? ಸಮಾಧಾನ ಆಗೋದಕ್ಕೆ, ಮನಸ್ಸು ಸಮಾಧಾನಕ್ಕೆ ಹೇಳ್ಕೊಳ್ತಕ್ಕಂಥದ್ದು. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾಮದೀತಮಸ್ತು ಮಾ ವಿದ್ವಿಷಾವಹೈ. ನೋಡಿ, ಸಹನೆಯಾಗಿರ್ಬೇಕಂತೆ, ಮನಸ್ಸನ್ನು ಸಹನೆಯಲ್ಲಿಟ್ಕೋಬೇಕು. ಯಾವ ಸಂದರ್ಭದಲ್ಲಿ? ಎಲ್ಲ ಸಂದರ್ಭದಲ್ಲೂ ಕೂಡ ಮನುಷ್ಯ ಸಹನೆಯಾಗಿರಬೇಕು. ಅದಕ್ಕೆ ಶಾಂತಿ ಸ್ತೋತ್ರ ಅಂತ ಹೇಳಿದ್ರು. ಅದೇ ಆಮೇಲೆ ಏನು ಮಾಡಬೇಕು? ಸಹನೌ ಭುನಕ್ತು, ಸಹನೆಯನ್ನು ಅಭ್ಯಾಸ ಮಾಡ್ಕೋಬೇಕಂತೆ. ಸಹನೆ ಅಂದರೆ ಇದು ಯಾವುದೋ ಹುಡುಗಿ ಹೆಸರಲ್ಲ. ಸಹನೆ ಅಂತಕ್ಕಂಥದ್ದು ತಾಳ್ಮೆಯ ಇನ್ನೊಂದು ಹೆಸರು, ತಟ್ಕೊಳ್ತಕ್ಕಂಥದ್ದು. ಯಾವುದನ್ನು? ಅದನ್ನು ಹೇಳ್ತಾರೆ. ಮತ್ತು ಸಹವೀರ್ಯಂ ಕರವಾವಹೈ, ನಮ್ಮ ಮನಸ್ಸು ಚಂಚಲತೆ ಬಂದಾಗ ನಾವು ಸಹವೀರ್ಯಂ ಕರವಾವಹೈ, ಈ ಶ್ಲೋಕವನ್ನು ತುಂಬ ಅರ್ಥ ಮಾಡ್ಕೋಬೇಕು, ದೊಡ್ಡವರಿಂದ ಚಿಕ್ಕವರವರೆಗೂ ಕೂಡ. ಸಹವೀರ್ಯಂ ಕರವಾವಹೈ, ಆ ಶಾಂತಿ, ಆ ಮನಸ್ಸಿನ ಸಮಾಧಾನವನ್ನು ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕು ಅಂತ ಹೇಳ್ತಾರೆ. ಎಷ್ಟು ಅದ್ಭುತವಾದ! ನಾನು ಈ ಶ್ಲೋಕವನ್ನು ಇನ್ನಷ್ಟು ಕಂಠಪಾಠ ಮಾಡ್ಕೊಳ್ಳಿ. ಯಾರಿಗೆ ಸಮಾಧಾನ ಅಂತಕ್ಕಂಥದ್ದು ಗೊತ್ತಿಲ್ಲ, ಅವರು ಇದನ್ನು ನಿರಂತರವಾಗಿ ಹೇಳ್ಕೊಳ್ಳೋದ್ರಿಂದ ಅವರಿಗೆ ಒಂದು ಅದ್ಭುತವಾದ ಒಂದು ಫಲ ಸಿಗುತ್ತೆ ಈ ಶ್ಲೋಕದಿಂದ ಅಂತ. ತೇಜಸ್ವಿ ನಾಮಧೀತಮಸ್ತು, ಯಾವಾಗ ಮನಸ್ಸು ಚಂಚಲತೆಗೆ ಬಿಡದಿರ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ತೀವಿ, ಆವತ್ತಿನ ದಿನ ತೇಜಸ್ವಿ ನಾಮಧೀತಮಸ್ತು. ತೇಜಸ್ವಿ ಅಂತಂದರೆ ಮುಖದಿಂದ ಬರ್ತಾ ಇರತಕ್ಕಂತಹ ಒಂದು ಕಳೆ ಮುಖದಲ್ಲಿರ್ತಕ್ಕಂತಹ ಒಂದು ತೇಜಸ್ಸು, ಅದು ಗ್ಲೋ ಅಂತ ಕರಿತೀವಲ್ವ ನಾವು ಇಂಗ್ಲೀಷ್ನಲ್ಲಿ. ಗ್ಲೋ ಅನ್ನೋದನ್ನೇ ನಾವು ತೇಜಸ್ವಿ ಅಂತ ಹೇಳ್ತೇವೆ. ಅಂತಹ ತೇಜಸ್ಸು ನಿನ್ನ ಮುಖದಲ್ಲಿ ಬೇಕು ಅಂತಂದರೆ ಮನಸ್ಸನ್ನು ಧೃತಿಗೆಡದೆ, ಮನಸ್ಸನ್ನು ನಮ್ಮ ಹಿಡಿತದಲ್ಲಿ ಇಟ್ಟುಕೊಂಡಾಗ ಅದೇನು ಮಾಡುತ್ತೆ? ಸಹವೀರ್ಯಂ ಕರವಾವಹೈ ತೇಜಸ್ವಿ ನಾಮಧೀತಮಸ್ತು ಮಾ ವಿದ್ವಿಷಾಮಹೈ. ಅಲ್ಲಿ ವಿದ್ವಿಷಾಮ ಅಂತ ಹೇಳ್ತಾರೆ. ವಿದ್ವಿಷಾವಹೈ, ಆ ಕಲ್ತಿರ್ತಕ್ಕಂಥ ಎಲ್ಲ ವಿದ್ಯೆಗಳು ಕೂಡ ನಮ್ಮ ಕೈ ಹಿಡಿಯುತ್ತೆ ಅಂತಕ್ಕಂಥ ವಿಚಾರ. ಯಾವ ವಿದ್ಯೆಯನ್ನು ನಾವು ಕಲ್ತಿರ್ತೀವೋ ಅದೆಲ್ಲ ಕೂಡ ನಮ್ಮ ಕೈನಲ್ಲೇ ಇರುತ್ತೆ, ನಮ್ಮಿಂದ ಯಾರೂ ಅದನ್ನು ಕಸಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಶ್ಲೋಕ ನೋಡೋದು. ಆ ನಂತರದಲ್ಲಿ ಯಾವುದು ಬರ್ತಾ ಇದೆ? ಶಿವಸ್ತೋತ್ರ ಇದೆ. ಏನಿದೆ? ಶಿವನನ್ನು ನಮಸ್ಕಾರ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಳ್ತೇವೆ. ಒಂದೇ ಶಂಭು ಉಮಾಪತಿಂ ಸುರಗುರುಂ ಒಂದೇ ಜಗತ್ಕಾರಣಂ. ಏನು ಈ ಶಿವ ಅಂತಕ್ಕಂಥವ್ರು ಏನಿದ್ದಾರೆ, ಅವರು ಒಂದೇ ಶಂಭುಂ ಉಮಾಪತಿಂ ಸುರಗುರುಂ, ಎಲ್ಲರಿಗೂ ಕೂಡ ಗುರು ಅಂತೆ. ಹಾಗಿದ್ದರೆ ಸರಸ್ವತಿ ಯಾರು ದೇವರು? ಸರಸ್ವತಿ ದೇವರು ಯಾರು? ಗಣಪತಿ ಯಾರು ಅಂತಂದರೆ ಆಯಾ ಸಂದರ್ಭಕ್ಕೆ ಆಯಾ ದೇವರುಗಳು ಅವರ ಪಾತ್ರಗಳನ್ನು ಪೋಷಣೆ ಮಾಡ್ತಾರೆ. ಅಂದರೆ ಆ ಒಂದು ಜವಾಬ್ದಾರಿಗಳನ್ನು ತೆಗೆದುಕೊಳ್ತಾರೆ. ಅಂಥ ಟೈಮಲ್ಲಿ ಹೇಳಬೇಕಂತ ಶ್ಲೋಕ ಇದೆ. ಒಂದೇ ಶಂಭು ಉಮಾಪತಿ ಸುರಗುರು, ದೇವರಗಳ ಗುರು ಅಂತೆ. ಸುರಗುರು, ಸುರ ಅಂದರೆ ಯಾರು? ದೇವತಾ ಮನಸ್ಸಿರ್ತಕ್ಕಂಥ ಗುರು. ಒಂದೇ ಜಗತ್ಕಾರಣಂ ಅಂದರೆ ಆ ಪ್ರಪಂಚದ ಸೃಷ್ಟಿಗೆ ಅವನೊಬ್ಬನೇ ಅಂತ ಹೇಳೋದು. ಒಂದೇ ಪನ್ನಗಭೂಷಣಂ ಮೃಗಧರಂ ಒಂದೇ ಪಶುನಾಂಪತಿಂ. ಯಾರು ಶಿವ ಹೇಗಿರ್ತಾನೆ ಅಂತ ಇದು ಶ್ಲೋಕದಲ್ಲಿ ಹೇಳ್ತಾರೆ. ಒಂದೇ ಪನ್ನಗಭೂಷಣ, ಪನ್ನಗ ಅಂದರೆ ಹಾವನ್ನು, ಭೂಷಣ ಅಂದರೆ ಧಾರಣೆ ಮಾಡಿರ್ತಕ್ಕಂಥವನು ಅಂತ. ಭೂಷಣ ಅಂದರೆ ಏನು? ಧಾರಣೆ. ಹಾವನ್ನು ಕುತ್ತಿಗೆಗೆ ಸುತ್ಕೊಂಡಿರ್ತಾನೆ ಶಿವ. ಅವನ್ ಅಂದರೆ ಆ ಭಗವಂತನ ರೆಕಗ್ನೈಸೇಷನ್ ಮಾಡ್ತಕ್ಕಂಥ ಒಂದು ವಿಧಾನ ಅದು. ಅಂತಹ ಶಿವ ಏನು? ಒಂದೇ ಪನ್ನಗಭೂಷಣ ಮೃಗಧರ ಅಂದರೆ ಆಗಿನ ಕಾಲದಲ್ಲಿ ಆ ಶಿವ ಅಂತಕ್ಕಂಥವನು ಏನು ಮಾಡಿರ್ತಾನೆ ಅಂದರೆ ಮೃಗದ ಪ್ರಾಣಿಯ ಚರ್ಮವನ್ನು ವಸ್ತ್ರದಾಗಿ ಧಾರಣೆ ಮಾಡಿರ್ತಾನೆ. ಒಂದೇ ಪಶುನಾಂ ಪತಿಂ, ಅವನು ಪಶು ಅಂತಂದರೆ ಆ ಒಂದು ಏನಂತಾರೆ ಹಸುಗಳು, ಗೋವುಗಳು ಇಂಥದ್ದನ್ನೆಲ್ಲ ಕೂಡ ಅದನ್ನು ನೋಡ್ಕೊಳ್ತಕ್ಕಂಥವನು ಪಶುನಾಂ ಪತಿಂ. ಅದಕ್ಕೆ ಒಡೆಯ ಅಂತ ಹೇಳ್ತಕ್ಕಂಥದ್ದು. ಕುರಿ, ಮೇಕೆ, ಈ ಥರ ಯಾವುದೋ ಒಂದು ಪಶು ಅಂದರೆ ಯಾವುದಾದ್ರೂ ಆಗಿರ್ಬೋದು. ಒಂದೇ ಪಶುನಾಂ ಪತಿಂ, ಒಂದೇ ಸೂರ್ಯ ಶಶಾಂಕ ವಹಿನಿ ನಯನಂ, ಒಂದೇ ಮುಕುಂದ ಪ್ರಿಯಾಂ. ಏನೋ ಒಂದೇ ಸೂರ್ಯ ಶಶಾಂಕ, ಅವನ ಕಣ್ಣಿನ ತೇಜೋಮಯವಾಗಿರ್ತಕ್ಕಂತಹ ಏನಿದೆ ಮುಖದ ಕಳೆ ಸೂರ್ಯನ ರೀತಿಯಲ್ಲಿ ವಹನಿ ನಯನಂ, ಆ ಕಣ್ಣು ಕೂಡ
ಆ ಸೂರ್ಯನಿಂದ ಬರ್ತಕ್ಕಂತಹ ತೇಜಸ್ಸಿನ ರೀತಿಯಲ್ಲಿ ಇರ್ತಾನೆ ಶಿವ. ಒಂದೇ ಮುಕುಂದ ಪ್ರಿಯಾಂ, ಎಲ್ಲರೂ ಕೂಡ ಮೆಚ್ಚತಕ್ಕಂಥವನು, ಎಲ್ಲರನ್ನ ಮೆಚ್ಚಿಸ್ತಕ್ಕಂಥವನು ಶಿವ ಅಂತ ಹೇಳ್ತಾನೆ. ಒಂದೇ ಭಕ್ತ ಜನಾಶ್ರಯಂ, ಅಂದರೆ ಎಲ್ಲ ಭಕ್ತರು ಕೂಡ ಆಶ್ರಯವನ್ನು ಕೊಡ್ತಕ್ಕಂಥವನು. ವರದಂ ಅಂದರೆ ವರದ ಅಂದರೆ ಏನು, ವರವನ್ನು ಕೊಡ್ತಕ್ಕಂಥವನು. ಅಂತಹ ಅವನೇ ಒಂದೇ ಶಿವಂ ಶಂಕರಂ. ಯಾರೋ ಇದೆಲ್ಲವನ್ನು ಮಾಡ್ತಕ್ಕಂಥದ್ದು ಯಾರು? ಶಿವ ಶಂಕರ ಇಬ್ಬರು ಒಂದೇ. ಮತ್ತೆ ಇಲ್ಲಿ ಶಿವ ಬೇರೆ ಶಂಕರ ಬೇರೆ ಅಲ್ಲ. ಅವನನ್ನು ಹೊಗಳಿಕೆಯಿಂದ ಹೇಳ್ತಕ್ಕಂಥ ಮಾತು ಒಂದೇ ಶಿವಂ ಶಂಕರಂ ಅಂತ. ಶ್ರೀರಾಮ ಸ್ತೋತ್ರ ಬರ್ತದಾದಮೇಲೆ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ. ರಾಮ ಅಂತಕ್ಕಂಥ ಹೆಸರು ನೋಡಿ ಹೇಗಿದೆ, ರಾಮಾಯ ರಾಮಭದ್ರಾಯ, ಅದನ್ನು ಭದ್ರವಾಗಿ ನೋಡ್ಕೋಬೇಕಂತ ಆ ಪದವನ್ನು ರಾಮ ಅಂತಕ್ಕಂಥದ್ದು. ರಾಮಚಂದ್ರಾಯ, ಯಾಕೆ ಇಲ್ಲಿ ಚಂದ್ರ ಅಂತ ಹೇಳಿದ್ರು ಅಂದರೆ ಕೆಲವೊಂದು ಸಲ ಚಂದ್ರ ನೆಗೆಟಿವ್ ಅಂತಕ್ಕಂಥದ್ದನ್ನು ನಾವು ಜಾತಕ ವಿಶ್ಲೇಷಣೆಗಳಲ್ಲಿ ಚಂದ್ರನ ಒಂದು ಗುಣ ಸ್ವಭಾವವನ್ನು ಹೇಳಬೇಕಾದ್ರೆ ಹೇಳ್ತೇವೆ. ಅಂದರೆ ಯಾವಾಗ ವ್ಯಕ್ತಿಯ ಜಾತಕದಲ್ಲಿ ಚಂದ್ರ ವೀಕ್ ಆಗಿರ್ತಾನೆ ಅಂತಹ ಚಂದ್ರ ಬಲೋಪೇತ ಆಗೋದಕ್ಕೆ ಸಹಾಯ ಮಾಡ್ತಾನೆ. ಚಂದ್ರಾಯ ವೇದಸೆ, ವೇದದಷ್ಟು ಶಕ್ತಿ. ವೇದದಲ್ಲಿ ಏನಿಲ್ಲ ಹೇಳಿ, ಆಯುರ್ವೇದ ಶಕ್ತಿ ಇದೆ, ವೇದ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಇದು ನಮ್ಮ ಗೊತ್ತಿರ್ತಕ್ಕಂಥದ್ದು. ಇನ್ನಷ್ಟು ವೇದಗಳನ್ನು ಕೂಡ ವೇದದ ರೂಪದಲ್ಲಿ ಬರೆದಿಟ್ಟಿದ್ದಾರೆ. ಅಂತಹ ಭಗವಂತ ರಘುನಾಥಾಯ ನಾಥಾಯ ಸೀತಾಯ ಪದವಿಯನ್ನು. ಯಾರಿ ರಾಮ ಅಂದರೆ ಸೀತೆಯ ಪತಿ, ಸೀತಾದೇವಿಯ ಗಂಡ ಶ್ರೀರಾಮದೇವರು ಅಂತ ಹೇಳಿ ಅದನ್ನು ಸ್ತೋತ್ರದಲ್ಲಿ ಹೇಳಿರ್ತಾರೆ. ಯಾಕೆ ಇದನ್ನು ಸಿಂಪ್ಲಿಫೈ ಆಗಿ ಬರೆದಿದ್ದಾರೆ ಅಂತಂದರೆ ಈ ನಂತರದಲ್ಲಿ ಬರೋದೆಲ್ಲ ಕೂಡ ವನವಾಸದ ಕಥೆಗಳು ಅದು ಎಲ್ಲ ಇದೆ, ರಾಮನ ಬಗ್ಗೆ ತಿಳ್ಕೊಂಡಷ್ಟು ಇದೆ. ಅದಕ್ಕೆ ಸಿಂಪಲ್ಲಾಗಿ ಸೀತೆಯ ಗಂಡ ಶ್ರೀರಾಮದೇವರು ಅಂತ ಹೇಳಿದ್ದಾರೆ. ಅಷ್ಟು ಕಥೆ ನೋಡಿ, ಇಷ್ಟನ್ನು ನಾವು ಸಿಂಪಲ್ಲಾಗಿ ಹೇಳಿರೋದು. ವಿಷ್ಣು ಸ್ತೋತ್ರ ಬರುತ್ತೆ. ಅದಾದಮೇಲೆ ವಿಷ್ಣು ಹೇಗಿರ್ತಾನೆ ಭಗವಂತನ ರೂಪ ಅಂತಂದರೆ ಸಶಂಕ ಚಕ್ರಂ ಸಕಿರೀಟ ಕುಂಡಲಂ. ಸಶಂಕ ಸಕಾರವನ್ನು ಹೇಳ್ತಾರೆ. ಯಾಕೆ ಅಂದರೆ ಸಕಾರ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾದ ಪದ. ಸಂಸ್ಕಾರದಿಂದ ಬಂದಂತಹ ಸಕಾರ ಪದಕ್ಕೆ ಸಶಂಕ ಚಕ್ರಂ ಅಂದರೆ ಒಳ್ಳೆಯ ಉದ್ದೇಶಕ್ಕೋಸ್ಕರ ಭಗವಂತ ಶಂಖಚಕ್ರಗಳನ್ನು ಹಿಡಿದಿದ್ದಾನೆ. ಸಕಿರೀಟ ಕುಂಡಲಂ, ತಲೆಯ ಮೇಲೆ ಕಿರೀಟವನ್ನು ಧಾರಣೆ ಮಾಡಿದ್ದಾನೆ. ನೋಡಿ ಭಗವಂತನ ರೂಪದ ವಿಶ್ಲೇಷಣೆ ಇದು. ಸಪೀತ ವಸ್ತ್ರಂ, ಪೀತವರ್ಣದ ವಸ್ತ್ರವನ್ನು, ಅದು ಒಂದು ಬಣ್ಣ. ಪೀತವರ್ಣ ಅಂತಕ್ಕಂಥದ್ದು ಒಂದು ಬಣ್ಣ. ಅಂತಹ ಪೀತ ವಸ್ತ್ರವನ್ನು ಧಾರಣೆ ಮಾಡಿರೋದು. ಸರಸೀರು ಹೇ ಕ್ಷಣಂ, ಆ ಭಗವನ್ನ ಕ್ಷಣ ಮಾತ್ರ ನೋಡಿದ್ರೆ ಸಾಕು ಅಂತ ಹೇಳ್ತಾರೆ. ಎಷ್ಟು ಅದ್ಭುತ. ಸರಸೀರು ಹೇ ಕ್ಷಣಂ ಸಹಾರ ವಕ್ಷಸ್ಥಳ ಕೌಸ್ತುಭಂ. ಸಹಾರ ವಕ್ಷಸ್ಥಳ, ಅವನ ದೇಹವನ್ನು ವರ್ಣನೆ ಇದು ಹೇಗಿದೆ ಅಂತಕ್ಕಂಥದ್ದು. ಬಹಳ ಬಲೋಪೇತವಾದಂತಹ ವಕ್ಷಸ್ಥಳ, ಎದೆ, ಆ ಎದೆಯನ್ನು ನೋಡ್ತಕ್ಕಂಥದ್ದು. ಆತನ ದೇಹದ ಮಾಂಸಖಂಡಗಳು ಎಷ್ಟು ಶಕ್ತಿಯುತವಾಗಿದೆ ಅಂತಕ್ಕಂಥದ್ದು. ಕೌಸ್ತುಭಂ ಪ್ರಿಯಂ, ಕೌಸ್ತುಭ ಅಂತಂತಂದರೆ ಅವನಿರ್ತಕ್ಕಂತಹ ಸ್ಥಳದ ಹೆಸರು. ಕೌಸ್ತುಭಂ ಶ್ರೀಯಂ, ಅಲ್ಲಿ ಹಣಕ್ಕೆ ಭರವೇ ಇಲ್ಲ ಅಂತ ಹೇಳ್ತಾರೆ. ಭಗವಂತ ಇರ್ತಕ್ಕಂಥ ಸ್ಥಾನ ಕೌಸ್ತುಭ ಆದರೆ ಅಲ್ಲಿ ಆ ಲಕ್ಷ್ಮಿಯ ಆವಾಸ ಸ್ಥಾನ ಇರುತ್ತೆ. ನಮಾಮಿ ವಿಷ್ಣು, ಅಂತಹ ವಿಷ್ಣುವನ್ನು ಶಿರಸಾ ಚತುರ್ಭುಜಂ ನಮಸ್ಕಾರ ಮಾಡಬೇಕು. ಹೇಗೆ ಮಾಡಬೇಕು? ಶಿರಸಾ ಚತುರ್ಭುಜಂ, ಭಗವಂತನಿಗೆ 4 ಭುಜ ಅಂತ ಹೇಳ್ತಾರೆ. ಅಂದರೆ ವರ್ಣನೆಯಲ್ಲಿ ಭಗವಂತನನ್ನು ನೋಡಬೇಕು ಅಂದ್ಕೊಳ್ಳೋರಿಗೆ ಭಗವತ್ ಸಾಕ್ಷಿಯಾಗಿ ಕಾಣಿಸಿದಂತಹ ರೂಪ ಅದು, 4 ಕೈಗಳು ಅಂತ. ಅನಂತರದಲ್ಲಿ ಬರ್ತಕ್ಕಂಥದ್ದೇನು? ಆಂಜನೇಯ ಸ್ತೋತ್ರ. ಆಂಜನೇಯ ನೋಡಿ, ಅಲ್ಲಿ ನಾವು ಏನದು ಹನುಮ ಅಂತ ಕರಿತೀವಿ, ಆಂಜನೇಯ ಅಂತ ಕರಿತೀವಿ. ಅಂದರೆ ಒಬ್ಬೊಬ್ಬ ಹನುಮನ ರೂಪ ಕೂಡ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡೋದು. ನೀವು ಹನುಮನ ಹತ್ರ ಹೋದಾಗ ಹನುಮನನ್ನು ಏನು ಕೇಳಬೇಕು ಅದನ್ನೇ ಕೇಳಬೇಕು. ಆಂಜನೇಯ ಅಂತ ಕರೆದಾಗ ಆಂಜನೇಯ ಕೊಡ್ತಕ್ಕಂಥದ್ದೇ ಬೇರೆ ಇರುತ್ತೆ. ಅಲ್ಲಿಗೆ ಬೇರೆ ಬೇರೆಯಾದಂತಹ ಫಲಗಳಿರುತ್ತೆ ಅಂತ ಹೇಳೋದಕ್ಕೋಸ್ಕರ. ಏನು ಈ ಆಂಜನೇಯ ಏನು ಸ್ತೋತ್ರದಲ್ಲಿ ಏನಿದೆ ಅಂದರೆ ಮನೋಜವಂ ಮಾರುತತುಲ್ಯ ವೇಗಂ. ಮನೋಜವಂ ಮನಸ್ಸು, ಆ ಭಗವಂತ ಹನುಮನ ಮನಸ್ಸು, ಆಂಜನೇಯನ ಮನಸ್ಸು, ಇದೆಲ್ಲ ಕೂಡ ರೂಪಗಳು, ಭಗವದ್ ರೂಪಗಳು. ಪಂಚಮುಖಿಯಾಗಿ ಕಾಣಿಸ್ತಾನೆ. ಅಂಥ ಸಂದರ್ಭದಲ್ಲಿ ಆಂಜನೇಯನ ರೂಪ ಮನೋಜವಂ, ಮನಸ್ಸಿನಲ್ಲಿರ್ತಕ್ಕಂತಹ ಆ ಜೀವ ಏನಿದೆ ಅದು ಮಾರುತತುಲ್ಯ ವೇಗಂ. ಮಾರುತ ಗಾಳಿಯ ವೇಗ ಅಂತ ಹೇಳ್ತಾರೆ. ಗಾಳಿಯ ವೇಗ ಹೇಗಿರುತ್ತೆ? ಒಂದು ಸಲ ಬಂತು ಅಂದರೆ ಬಿರುಗಾಳಿ ಅಂದರೆ ಬಿರುಗಾಳಿ, ಮಾರುತ ಅಂದರೆ ಮಾರುತ. ಅಂದರೆ
ಗಾಳಿಯ ಸ್ವರೂಪವಾಗಿರ್ತಕ್ಕಂತಹ ಪ್ರಾಣದೇವರು ಅಂತ ಕರಿತೀವಿ. ಆ ಪ್ರಾಣ ರೂಪದಲ್ಲಿರ್ತಕ್ಕಂತಹ ಹನುಮಂತ ಮಾರುತ ತುಲ್ಯ ವೇಗಂ, ಗಾಳಿಯ ಸ್ವರೂಪವಾಗಿ ಬರ್ತಾನೆ, ಗಾಳಿ ಥರ ಬಂದ್ಬಿಡ್ತಾನೆ. ಜಿತೇಂದ್ರಿಯಾಂ ಬುದ್ಧಿಮತಾಂ ವರಿಷ್ಠಂ. ಜಿತೇಂದ್ರಿಯ, ಇಂದ್ರಿಯಗಳಲ್ಲೆಲ್ಲ ಕೂಡ ಶ್ರೇಷ್ಠವಾದಂತಹ, ಅಂದರೆ ಇಂದ್ರಿಯವನ್ನು ಪಳಗಿಸ್ತಕ್ಕಂಥದ್ದು. ಕಣ್ಣು ನೋಡುತ್ತೆ, ಏನು ನೋಡುತ್ತೆ, ಯಾಕೆ ನೋಡುತ್ತೆ, ಎಷ್ಟು ನೋಡುತ್ತೆ, ಯಾವಾಗ ನೋಡುತ್ತೆ. ಮೂಗು ಉಸಿರಾಡುತ್ತೆ, ಯಾವ ಗಾಳಿಯನ್ನು ತೆಗೆದುಕೊಳ್ಳುತ್ತೆ. ಕೈ ಕೆಲಸ ಮಾಡುತ್ತೆ, ಯಾವ ಪ್ರಮಾಣದಲ್ಲಿ ಕೆಲಸ ಮಾಡುತ್ತೆ. ಕಾಲು ನಡೆಯುತ್ತೆ, ಓಡುತ್ತೆ, ಯಾವ ಸ್ಥಿತಿಯಲ್ಲಿ ಅದು ಅಂತ. ಅಂದರೆ ಮನಸ್ಸು ಅದನ್ನೆಲ್ಲ ಕರೆಕ್ಟಾಗಿ ಹೇಳಬೇಕಲ್ವಾ. ಅದಕ್ಕೋಸ್ಕರ ಜಿತೇಂದ್ರಿಯಾಂ ಬುದ್ಧಿಮತಾಂ ವರಿಷ್ಠಂ. ಆ ಹನುಮ ಅಥವಾ ಆಂಜನೇಯ ಅಂತಕ್ಕಂಥವನು ಏನಿದ್ದಾನೆ, ಅವನು ಬುದ್ಧಿಮತಾಂ ವರಿಷ್ಠಂ, ಅಂದರೆ ದೊಡ್ಡವರ ಹತ್ರ ಹೇಗೆ ಬುದ್ಧಿಯನ್ನು ಬಳಕೆ ಮಾಡಬೇಕು ಅಂತಕ್ಕಂಥದ್ದನ್ನು ತಿಳ್ಕೊಂಡಿರ್ತಕ್ಕಂಥದ್ದು. ವಾತಾತ್ಮಜಂ ವಾನರಯೂತ ಮುಖ್ಯಂ. ಯಾರು ಈ ಆಂಜನೇಯ? ವಾತಾತ್ಮಜ, ಗಾಳಿಯ ರೂಪ. ಆತ್ಮಜ, ವಾತ ಪ್ಲಸ್ ಆತ್ಮಜ, ಗಾಳಿಯ ಆತ್ಮದಂತೆ ಇರ್ತಕ್ಕಂಥವನು. ವಾನರಯೂತ ಮುಖ್ಯಂ, ಅವರ ವಾನರರು ಬೇರೆ, ದಾನವರು ಬೇರೆ. ನೋಡಿ ಪದಗಳಂಗಿದೆ. ಅಂತಹ ವಾನರ ಸೈನ್ಯಕ್ಕೆ ಇವನು ಅತ್ಯಂತ ಮುಖ್ಯವಾದವನು. ಅಂದರೆ ಇವರ ಡೈರೆಕ್ಷನ್ನಲ್ಲಿ ಎಲ್ಲ ನಡೆಯೋದು, ಆಂಜನೇಯನ ಡೈರೆಕ್ಷನ್ನಲ್ಲಿ ಎಲ್ಲ ನಡೆಯುತ್ತೆ ಅಂತ. ಶ್ರೀ ರಾಮದೂತಂ ಶರಣಂ ಪ್ರಪದ್ಯೆ. ಇಂತಹ ಭಗವಂತ ಕೂಡ ರಾಮದೇವರ ಶರಣಕ್ಕೆ ಪ್ರಪದ್ಯೆ ಆಗಿದ್ದಾನೆ. ಅಂದರೆ ರಾಮದೇವರ ಮಾತನ್ನು ಶಿರಸಾವಾಚ ಕೇಳತಕ್ಕಂಥವನು ಅಂತ. ಶ್ರೀರಾಮದೂತ, ದೂತ ಅಂದರೆ ಏನು? ರಾಮದೇವರ ಮೆಸೆಂಜರ್. ಅವರು ಏನು ಹೇಳಬೇಕು ಅಂತ ಅಂದ್ಕೊಳ್ತಾರೆ ಅದನ್ನು ಮುಟ್ಟಿಸ್ತಕ್ಕಂಥವನು. ಅವ್ರ ವಿಷಯಗಳನ್ನು ಯಾರಿಗೆ ತಲುಪಿಸ್ಬೇಕೋ ಅವ್ರಿಗೆ ತಲುಪಿಸ್ತಕ್ಕಂಥವನು. ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ನಿಮಗೆ ಶಿರಸಾಷ್ಟಾಂಗ ನಮಸ್ಕಾರ. ಆಮೇಲೆ ಏನು ಬರುತ್ತೆ? ವೆಂಕಟೇಶ್ವರ ಸ್ತೋತ್ರ ಬರ್ತದೆ. ಇನ್ನೇನು ವೆಂಕಟೇಶ್ವರ ಸ್ತೋತ್ರ ಅಂದರೆ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ. ಕಲ್ಯಾಣಾದ್ಭುತ ಅಂತಂತಂದರೆ, ಕಲ್ಯಾಣ ಅಂದರೆ ಬರೀ ಮದುವೆ ಒಂದೇ ಅಲ್ಲ, ಶುಭ ಎಲ್ಲ ಕೂಡ ಕಲ್ಯಾಣವೇ. ಓದ್ತಕ್ಕಂಥದ್ದು, ಮಕ್ಕಳು ಓದತಕ್ಕಂಥದ್ದು ಕೂಡ ಒಂದು ರೀತಿಯಲ್ಲಿ ಕಲ್ಯಾಣ. ಅದಕ್ಕೆ ನಮ್ಮಲ್ಲಿ ವಿದ್ಯೆ ಅಂತಕ್ಕಂಥದ್ದು ಬಹಳ ಮಹತ್ವ. ಎಲ್ಲರಿಗೂ ನಾವು ಕಲ್ಯಾಣ ಮಸ್ತು ಅಂದರೆ ಮದುವೆಗೆ ಇಷ್ಟು ಬೇಗ ಏನಕ್ಕೆ ಸ್ವಾಮಿ ಮದುವೆ ಅಂದರೆ ಅದು ಯೋಗ್ಯವಾದಂಥದ್ದಲ್ಲ. ಕಲ್ಯಾಣ ಅಂತಕ್ಕಂಥ ಅರ್ಥ ಮದುವೆ ಆದವರಿಗೆ, ಮದುವೆ ಆಗೋವರಿಗೆ ಈ ಕಲ್ಯಾಣ ಅನ್ನೋದು ಎಷ್ಟು ಶುಭವೋ, ಕಲಿಯುವ ಹಂತದಲ್ಲಿರ್ತಕ್ಕಂಥ ಮಕ್ಕಳಿಗೆ ಕೂಡ ಕಲ್ಯಾಣವಾಗಲಿ, ಅಂದರೆ ಮುಂದಿನ ಭವಿಷ್ಯ ಸುಖಮಯವಾಗಿರಲಿ ಅಂತ ಹೇಳ್ತಕ್ಕಂಥದ್ದು. ಅಂತಹ ಕಲ್ಯಾಣ ಅದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ. ಇಂತಹ ಅದ್ಭುತವಾದ ಗಾತ್ರದಲ್ಲಿ ಇವತ್ತು ಶ್ರೀನಿವಾಸ ದೇವರು ತಿರುಪತಿಗೆ ಹೋಗಿ ನೋಡಿದ್ರೆ ಬೆಟ್ಟದಲ್ಲಿ ಆ ಎತ್ತರ, ಆ ತೇಜಸ್ಸು, ಆ ವಿಗ್ರಹ ಸ್ವರೂಪ ಬೇರೆ ಎಲ್ಲಾದರೂ ಉಂಟೆ? ಅಂತಹ ಗಾತ್ರಾಯ ಕಲ್ಯಾಣ ಅದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ, ಕೇಳಿದ್ದನ್ನು ಕೊಡ್ತಕ್ಕಂಥವನು. ಶ್ರೀಮದ್ವೆಂಕಟನಾಥಾಯ, ವೆಂಕಟನಾಥ, ಶ್ರೀಮದ್ವೆಂಕಟನಾಥಾಯ. ಇಲ್ಲಿ ಮದ್ವೆಂಕಟ, ಇಲ್ಲಿ ಪದವನ್ನು ವಿಂಗಡಣೆ ಮಾಡಬೇಕು. ಮಧ್ವಾಚಾರ್ಯರು ಮತ್ತು ವೆಂಕಟನಾಥಾಯ. ಇಲ್ಲಿ ಆ ಪದಕ್ಕೆ ಬಹಳ ದೊಡ್ಡ ಕಥೆ ಇದೆ, ಅದು ಸಮಯ ಬಂದಾಗ ಹೇಳೋಣ. ಶ್ರೀಮದ್ ವೆಂಕಟನಾಥಾಯ, ಅಂತಹ ವೆಂಕಟನಾಥ ಶ್ರೀನಿವಾಸಾಯತೆ ನಮಃ. ಹೆಂಗಾದ? ಶ್ರೀನಿವಾಸ ಆದ, ವೆಂಕಟೇಶ್ವರ ವೆಂಕಟನಾಥ ಶ್ರೀನಿವಾಸ ಆದ. ಹೇಗಾದ? ಶ್ರೀಮದ್ ವೆಂಕಟನಾಥಾಯ ಆಗಿದ್ದು ಶ್ರೀನಿವಾಸಾಯತೆ ನಮಃ ಬದಲಾಗಿರ್ತಕ್ಕಂಥದ್ದು. ಇದೆಲ್ಲ ಕೂಡ ನಮ್ಮ ಸ್ತೋತ್ರಗಳಲ್ಲಿ ಸಿಂಪ್ಲಿಫೈ ಆಗಿ ಹೇಳಿರ್ತಾರೆ, ನಾವು ನಿಧಾನಕ್ಕೆ ಅದನ್ನು ಅರ್ಥ ಮಾಡ್ಕೋಬೇಕಷ್ಟೆ. ಆಮೇಲೆ ಶ್ರೀದೇವಿ ನಮನ, ದೇವಿಯಗೆ ಒಂದು ನಮನವನ್ನು ಮಾಡಬೇಕಂತ. ಏನು? ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ. ಶಿವನ ಸರ್ವಾರ್ಥ, ಶಿವನ ಅರ್ಥಕ್ಕೆ, ಸಾಧನೆಗೆ ಜೊತೆಯಲ್ಲಿರ್ತಕ್ಕಂಥವಳು ಯಾರು ಅಂದರೆ ಸರ್ವಮಂಗಳ ಮಾಂಗಲ್ಯೆ. ಸರ್ವಮಂಗಳ ನೋಡಿ, ಮಂಗಳಕರವಾಗಿರ್ತಕ್ಕಂತಹ ಮಾಂಗಲ್ಯವನ್ನು ಧಾರಣೆ ಮಾಡಿರ್ತಕ್ಕಂತಹ ಆ ಶಿವನ ಹೆಂಡತಿ ಸರ್ವಾರ್ಥ ಸಾಧಿಕೆ. ಆಕೆ ಸಾಧನೆಯನ್ನು ಮಾಡೋದಕ್ಕೋಸ್ಕರ ಸರ್ವಾರ್ಥವಾಗಿ ಬಂದಂಥವಳು. ಅಂಥವಳು ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ.
ಶರಣ್ಯೇ ಅಂದರೆ ಶರಣಾಗತಿಯಾದಾಗ, ತ್ರಯಂಬಕೆ ಗೌರಿ, 3 ಸ್ವರೂಪದ ತಾಯಿ ನಾರಾಯಣಿಯಾದ ರೂಪದಲ್ಲಿ ನಮಸ್ತೆ ನಮಸ್ಕಾರವನ್ನು ಮಾಡ್ತೇನೆ. ಹೀಗೆ ಸೃಷ್ಟಿಸ್ಥಿತಿ ವಿನಾಶಾನ ಶಕ್ತಿಭೂತೆ ಸನಾತನಿ, ಸೃಷ್ಟಿಸ್ಥಿತಿ ವಿನಾಶಾನ ಶಕ್ತಿಭೂತೆ ಸನಾತನಿ, ಗುಣಶ್ರಯೇ ಗುಣವಯೇ ನಾರಾಯಣಿ ನಮೋಸ್ತೆ. ಅಷ್ಟು ಶಕ್ತಿ ಆಕೆಗೆ. ಸೃಷ್ಟಿ ಸ್ಥಿತಿ ವಿನಾಶಾನ, ಅದೆಲ್ಲ ಕೂಡ ನಾಶ ಆಗೋದಕ್ಕೆ ಬೇಕಾದಂಥ ಅಷ್ಟು ಶಕ್ತಿಯನ್ನು ಹೊಂದಿರತಕ್ಕಂಥ ತಾಯಿ ಸನಾತನಿ, ಹಿಂದಿನ ತಾಯಿ ಅಂದರೆ ಸನಾತನಿ ಅಂತಂದ ತಕ್ಷಣ ಏನೋ ಅರ್ಥಗಳು ಮಾಡ್ಕೊಳ್ತಕ್ಕಂಥದ್ದಲ್ಲ, ಎಷ್ಟೋ ಜ್ಞಾನವನ್ನು ಪಡೆದಿರ್ತಕ್ಕಂಥವಳು, ಹಿಂದಿನ ಕಾಲದ ಅವತ್ತಿನ ಒಂದು ಜ್ಞಾನ ಅಥವಾ ಬುದ್ಧಿಯನ್ನು ಪಡೆದಿರ್ತಕ್ಕಂಥವಳು. ಗುಣಶ್ರಯೇ ಗುಣವಯೇ, ಆ ಗುಣವನ್ನು ಹೊಂದಿರತಕ್ಕಂಥವಳು, ಗುಣವನ್ನೇ ರೂಪಿಸಿಕೊಂಡಿರ್ತಕ್ಕಂತಹ ಆ ಮಹಾತಾಯಿ ಏನಿದ್ದಾಳೆ ಶ್ರೀದೇವಿ ನಾರಾಯಣಿ ಅಂತ ಕೂಡ ಕರೀತಾರೆ. ನಮೋಸ್ತುತೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ಥಿ ಹರೇ ದೇವಿ ನಾರಾಯಣಿ ನಮೋಸ್ತೆ. ಅಂದರೆ ಮನುಷ್ಯನ ಸ್ವಾರ್ಥವನ್ನು ತೆಗೆದು ಶರಣಾಗತರಾದವರಿಗೆ ನಾನಿದ್ದೀನಿ ಅಂತ ಹೇಳಿ ಆಶ್ವಾಸನೆಯನ್ನು ಕೊಡ್ತಕ್ಕಂಥ ತಾಯಿ ನಿನಗೆ ನಮಸ್ಕಾರ ಅಂತ ಹೇಳ್ತಕ್ಕಂಥದ್ದು. ಅದಾದಮೇಲೆ ಕೊನೆಯದಾಗಿ ಬರುತ್ತೆ ಸೂರ್ಯ ನಮಸ್ಕಾರ. ಎಲ್ಲರೂ ಕೂಡ ನಿತ್ಯ ಇದನ್ನು ಹೇಳ್ಕೋಬೇಕು. ಹೇಳೋದ್ರ ಜೊತೆಗೆ ನಮ್ಮ ದೇಹವನ್ನು ಇದಕ್ಕೆ ತಕ್ಕಂತೆ ಭಾಗಿಸಬೇಕು. ಅದು ಸೂರ್ಯ ನಮಸ್ಕಾರ ಅಂದರೆ ನಮ್ಮ ದೇಹ ಆ ಶ್ಲೋಕದ ಜೊತೆಗೆ ಆ ಶ್ಲೋಕವನ್ನು ಹೇಳ್ತಾ ನಮ್ಮ ದೇಹ ಕೂಡ ನಮಸ್ಕಾರವನ್ನು ಮಾಡಬೇಕು. ಅದು ಹೇಗೆ, ಯಾವ ರೂಪದಲ್ಲಿ ಅಂತಂದರೆ ಇಷ್ಟು ಹೇಳ್ಕೊಂಡು ಹೋಗ್ತಾರೆ. ಓಂ ಮಿತ್ರಾಯ ನಮಃ 12 ನಾಮ ಸ್ತೋತ್ರದಲ್ಲಿ, ಕ್ಷಮಿಸಿ ಇದು ಸೂರ್ಯ ನಮಸ್ಕಾರ ಅಲ್ಲ, 12 ನಾಮ ನಮಸ್ಕಾರ. ಇದರಲ್ಲಿ ಏನು ಬರುತ್ತೆ ಸೂರ್ಯ 12 ನಾಮದಲ್ಲಿ ಅಂತಂದರೆ ಓಂ ಮಿತ್ರಾಯ ನಮಃ, ಮಿತ್ರ ಅಂದರೆ ಸ್ನೇಹಿತ ಅಂತ. ಓಂ ರವಯೇ ನಮಃ, ಓಂ ಸೂರ್ಯಾಯ ನಮಃ, ಓಂ ಭಾವನೆ ನಮಃ. ಭಾವ ಅಂದರೆ ಅಕ್ಕನ ಗಂಡ ಭಾವ ಅಲ್ಲ, ಭಾವನೆ ಅಂದರೆ ಮನಸ್ಸಿನ ಭಾವನೆಗಳನ್ನು ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ಭಾವನೆ ನಮಃ. ಖಗಾಯ ನಮಃ, ಅದೊಂದು ಪ್ರಾಣಿಯ ಸ್ವರೂಪ. ಓಂ ಪೂಷ್ಣೇ ನಮಃ, ಓಂ ಹಿರಣ್ಯಗರ್ಭಾಯ ನಮಃ. ಹಿರಣ್ಯಗರ್ಭ ಅಂತಂದರೆ ನಮ್ಮ ಮನಸ್ಸಿನಲ್ಲಿ ಸೃಷ್ಟಿಯಾಗ್ತಕ್ಕಂತಹ ಆಲೋಚನೆಗಳನ್ನು ಯಾವ ರೀತಿಯಲ್ಲಿ ನಾವು ಬಳಸ್ಕೊಳ್ತೀವಿ ಅಂತಕ್ಕಂಥದ್ದು ಸೃಷ್ಟಿಯ ಸ್ಥಾನ ಇದು ಹಿರಣ್ಯಗರ್ಭ ಅಂತಕ್ಕಂಥದ್ದು. ನಮ್ಮ ದೇಹದಲ್ಲಿ ನಾವು ಬರೀ ಮೆದುಳನ್ನು ಮಾತ್ರ ನೋಡಿದ್ದೀವಿ, ಚಿಕ್ಕ ಮೆದುಳು ಅನ್ನೋದು ಕೂಡ ಇರುತ್ತೆ. ಅದು ಒಂದು ವೈಜ್ಞಾನಿಕ ವಿಧಾನದಲ್ಲಿ ನಮ್ಮ ದೇಹದ ಆಲೋಚನೆಗಳು ಹುಟ್ಕೊಳ್ತಾ ಇರುತ್ತೆ, ಅದನ್ನು ಸರಿಯಾದ ನಿರ್ವಹಣೆ ಮಾಡ್ತಕ್ಕಂಥದ್ದು ಅಂತ. ಓಂ ಮರೀಚಯೇ ನಮಃ. ಮರೀಚ ಅಂದರೆ ಏನು, ಕಣ್ಣಿಗೆ ಕಾಣಿಸ್ದೇ ಇರತಕ್ಕಂಥದ್ದು. ಆದಿತ್ಯಾಯ ನಮಃ, ಸವಿತ್ರೇ ನಮಃ, ಅರ್ಕಾಯ ನಮಃ, ಭಾಸ್ಕರಾಯ ನಮಃ. ಹೀಗೆ ಈ ಒಂದು ಶ್ಲೋಕ ಪೂರ್ಣ ಆಗುತ್ತೆ. ಯಾವುದು ನಮ್ಮ ಈ ಸೂರ್ಯ 12 ನಾಮ. ಅದರ ಜೊತೆಗೆ ಈ ಪುಸ್ತಕ ಕೂಡ ಇರ್ತಕ್ಕಂಥ ಎಲ್ಲ ಶ್ಲೋಕಗಳನ್ನು ನಾನು ಹೇಳಿದ್ದೇನೆ. ನನಗೆ ತಿಳಿದಂತಹ ಸ್ವಲ್ಪ ಜ್ಞಾನದಲ್ಲಿ ಹೇಳಿದ್ದೇನೆ. ಇಷ್ಟು ಶ್ಲೋಕಗಳನ್ನು ಕೂಡ ನಾನು ಯಾರಿಗೂ ಸಹ ಬಲವಂತವಾಗಿ ನೀವು ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಕೇಳಿಸ್ಕೊಂಡಿರ್ತಕ್ಕಂಥವರು ಇದರಲ್ಲಿರ್ತಕ್ಕಂತಹ ಪುಟ್ಟ ಪುಸ್ತಕದಲ್ಲಿ ಎಷ್ಟು ಸಿಂಪ್ಲಿಫೈ ಆಗಿ ಎಲ್ಲ ಹೇಳಿದ್ದಾರೆ ಅನ್ನೋದು ಅರ್ಥ ಆಗಿರ್ತಕ್ಕಂಥವ್ರು ನಿಮ್ಮ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಕೊಡಿಸಿ ಈ ಪುಸ್ತಕವನ್ನು. ಈಗ ಇನ್ನೇನು ಸಮ್ಮರ್ ಹಾಲಿಡೇಸ್ ಬರ್ತಾ ಇದೆ, ಇದನ್ನು ಎಷ್ಟು ಹೇಳ್ತಾ ಇರ್ತಾರೆ ಅಷ್ಟು ಕೂಡ ಅವ್ರಿಗೆ ಆ ಪದಗಳ ಮೇಲೆ ಅಭಿಮಾನ ಬಂದು ಅದರಲ್ಲಿ ಏನಿದೆ ಅನ್ನೋದನ್ನು ಅರ್ಥೈಸ್ಕೊಳ್ತಕ್ಕಂತಹ ಪರಿಸ್ಥಿತಿ ನಿರ್ಮಾಣ ಆಗಿ ಮುಂದಿನ ದಿನಗಳಲ್ಲಿ ಭವಿಷ್ಯಕ್ಕೆ ಏನು ಬೇಕೋ ಅದಕ್ಕೆ ತಕ್ಕಂತಹ ವಿದ್ಯಾರ್ಥಿಗಳು ಈ ಸಮಾಜಕ್ಕೆ ಬರಲಿ ಅಂತ ಆಶಿಸ್ತಾ ತುಂಬ ಎಳೆದು ಹೇಳಿರ್ತಕ್ಕಂತಹ ಈ ಪುಟಾಣಿ ಸ್ತೋತ್ರವನ್ನು ನಿಜವಾಗಲೂ ನಿಧಾನಕ್ಕೆ ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರಿಗೆಲ್ಲರಿಗೂ ಕೂಡ ನಾನು ನಮನವನ್ನು ಸಲ್ಲಿಸ್ತಾ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಪ್ರತಿಯೊಬ್ಬರೂ ಕೂಡ ಸುಖದಿಂದ ಜೀವನವನ್ನು ನಡೆಸಬೇಕು ಅಂತ ಮನಃಪೂರ್ವಕವಾಗಿ ಮನಸ್ಸಿಗೆ ಪೂರ್ತಿಯಾಗಿ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭರಾತ್ರಿ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಈ ಕಥೆ ಹೇಳ್ತಾ ಹೇಳಿದ್ರೆ ನನಗೂ ನಿದ್ದೆ ಬಂದ್ಬಿಡ್ತಾಯಿದೆ. ಎಲ್ರಿಗೂ ಗುಡ್ ನೈಟ್ ಅಪ್ಪ. ಥ್ಯಾಂಕ್ ಯು ಕೇಳಿದ್ದಕ್ಕೆ. ಆಲ್ ದ ಬೆಸ್ಟ್.